ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾವು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ BCom ಸೆಕೆಂಡ್ ಸೆಮಿನ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾಡ್ಯೂಲ್ 2 ಜಾಬ್ ಅನಾಲಿಸಿಸ್, ರಿಕ್ರೂಟ್ಮೆಂಟ್, ಸೆಲೆಕ್ಷನ್, ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ನ ಡಿಸ್ಕಸ್ ಮಾಡೋಣ. ಆಲ್ರೆಡಿ ಫಸ್ಟ್ ಚಾಪ್ಟರ್ ಅಪ್ಲೋಡ್ ಮಾಡಿದ್ದೀನಿ, ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ. ಇವಾಗ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಇವಾಗ ಫಸ್ಟ್ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡೋಣ. ದ ಡೈನಾಮಿಕ್ಸ್ ಆಫ್ ಎಂಪ್ಲಾಯಿ ಮ್ಯಾನೇಜ್ಮೆಂಟ್ ರಿಲೇಷನ್ಶಿಪ್. ಒಂದು ಆರ್ಗನೈಸೇಷನ್, ಇವಾಗ ನಾನು ಏನು ಹೇಳೋದು, ನೀವು ಒಂದು ಆರ್ಗನೈಸೇಷನ್, ಒಂದು ಕಂಪನಿ ಒಳಗಡೆ ಏನೇನು ನಡೆಯುತ್ತೆ, ಯಾವ ಥರ ಇಂಟರ್ಯಾಕ್ಷನ್ ನಡೆಯುತ್ತೆ, ಯಾವ ಥರ ರೆಕ್ರೂಟ್ ಮಾಡ್ಕೋತಾರೆ, ಸೆಲೆಕ್ಟ್ ಮಾಡ್ಕೋತಾರೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ಇವಾಗ ನಾನು ನಿಮ್ಗೆ ಹೇಳಿದೆ, ಡೈನಾಮಿಕ್ಸ್ ಆಫ್ ಎಂಪ್ಲಾಯಿ ಮ್ಯಾನೇಜ್ಮೆಂಟ್ ರಿಲೇಷನ್ಶಿಪ್ ಅಂದರೆ ಒಂದು ಆರ್ಗನೈಸೇಷನಲ್ಲಿ ಎಂಪ್ಲಾಯೀಸ್ ಮತ್ತು ಅಲ್ಲಿ ಕೆಲಸ ಮಾಡೋ ಎಂಪ್ಲಾಯಿ ಮತ್ತು ಮ್ಯಾನೇಜರ್ ಹೇಗೆ ಇಂಟರ್ಯಾಕ್ಟ್ ಮಾಡ್ತಾರೆ, ಒಬ್ರಿಗೊಬ್ರು ಕೆಲಸನ ಹೇಗೆ ಇನ್ಫ್ಲೂಯೆನ್ಸ್ ಮಾಡ್ಕೋತಾರೆ, ಮತ್ತು ಕೊಟ್ಟಿರೋ ಕೆಲಸನ ಇಬ್ಬರು ಹೇಗೆ ಮಾಡ್ತಾರೆ ಅನ್ನೋದನ್ನು ನಾವು ನೋಡ್ತೀವಿ. ಹೇಗೆಲ್ಲ ಮಾಡ್ತಾರೆ, ಇವಾಗ ಒಂದು ಪ್ರಾಪರಾಗಿ ರಿಲೇಷನ್ಶಿಪ್ ಬೆಳಿಬೇಕು, ಎಂಪ್ಲಾಯೀಸ್ ಮತ್ತು ಮ್ಯಾನೇಜರ್ ಮಧ್ಯೆ ರಿಲೇಷನ್ಶಿಪ್ ಬೆಳಿಬೇಕಂದ್ರೆ ಏನೆಲ್ಲ ಕರೆಕ್ಟಾಗಿರಬೇಕು. ಫಸ್ಟ್ ನೋಡೋಂಗಿದೆ ನಾವು ಕಮ್ಯುನಿಕೇಷನ್. ಇಲ್ಲಿ ಎಂಪ್ಲಾಯಿ ಮತ್ತು ಮ್ಯಾನೇಜರ್ ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡಬೇಕು, ಓಪನ್ ಅಪ್ ಆಗಿ. ಇವಾಗ ನೀವು ನೋಡಿರ್ತೀರ ಅನ್ಸುತ್ತೆ, ಓಪನ್ ಅಪ್ ಆಗಿ ಮಾತಾಡಿ ಅಂತ. ಓಪನ್ ಅಪ್ ಆಗಿ ಕಾನ್ವರ್ಸೇಷನ್ನ ಮಾಡಬೇಕು. ಸೊ ಅದರಿಂದ ಏನಾಗುತ್ತೆ ಅಂದರೆ ಒಂದು ನಂಬಿಕೆ ಬೆಳೆಯುತ್ತೆ, ಹಾಗೆಯೇ ಒಬ್ರಿಗೊಬ್ರು ಈಸಿಯಾಗಿ ಅರ್ಥ ಮಾಡ್ಕೊಬಿಡ್ಬೋದು. ಓಕೆನಾ. ಫಸ್ಟ್ ಏನಂದರೆ ಪ್ರಾಪರಾಗಿ ಕಮ್ಯುನಿಕೇಷನ್ ಇರಬೇಕು ಇಬ್ಬರ ಮಧ್ಯೆ. ಆಮೇಲೆ ಟ್ರಸ್ಟ್ ಆ್ಯಂಡ್ ರೆಸ್ಪೆಕ್ಟ್. ಸೆಕೆಂಡ್ ಥಿಂಗ್ ಏನಂದರೆ ಇಬ್ಬರ ಮಧ್ಯನೂ ಒಂದು ನಂಬಿಕೆ ಅನ್ನೋದಿರಬೇಕು. ಮತ್ತು ಹಾಗೆ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡಬೇಕು. ಇವಾಗ ಮ್ಯಾನೇಜರ್ ಮುಂದೆ ಇದ್ದಾನೆ ಅಂತ ಚೆನ್ನಾಗಿ ಮಾತಾಡಿ ಅವ್ನು ಹೋಗಿದ ತಕ್ಷಣ ಹಿಂದೆ ಬೈಯೋದು ಅವ್ನಿಗೆ, ನನ್ನ ಮಗ ಏನು ಕೆಲಸ ಮಾಡಲ್ಲ ಬೈತಾನೆ ಅಂತೆಲ್ಲ ಆ ಥರ ಎಲ್ಲ ಮಾಡಬಾರ್ದು. ರೆಸ್ಪೆಕ್ಟ್ ಕೊಡಬೇಕು. ಅವಾಗ ಏನಾಗುತ್ತೆ, ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಮೋಟಿವೇಶನ್ ಆ್ಯಂಡ್ ಎಂಗೇಜ್ಮೆಂಟ್. ಇಲ್ಲಿ ಮ್ಯಾನೇಜರ್ ಒಂದು ಆರ್ಗನೈಸೇಷನಲ್ಲಿ ಏನು ಮಾಡಬೇಕಂದ್ರೆ ಅಲ್ಲಿ ಎಂಪ್ಲಾಯೀಸ್ಗೆ ಇನ್ಸ್ಪೈರ್ ಮಾಡಬೇಕು. ಆಮೇಲೆ ಅವ್ರು ಬೆಸ್ಟ್ ಕೊಡಬೇಕು ಆ ಪ್ಲ್ಯಾಟ್ಫಾರ್ಮಲ್ಲಿ. ಆ ಥರ ಮಾಡಬೇಕು, ಅವನು ಆ ಥರ ಸಪೋರ್ಟ್ ಮಾಡಬೇಕು. ಇನ್ ಕೇಸ್ ಅವ್ನು ಏನಾದರೂ ನನ್ನ ಕೈಯಲ್ಲಿ ಇದಾಗಲ್ಲ, ನನಗೆ ಪ್ರೆಷರ್ ಜಾಸ್ತಿ ಆಗಿದೆ, ವರ್ಕ್ ಮಾಡೋಕ್ಕಾಗಲ್ಲ ಅಂದಾಗ, ಲೈಕ್ ನಿಮಗೆ ನಿಮ್ಮ ಟೀಚರ್ಸ್ ಎಲ್ಲ ಹೇಳ್ತಾರಲ್ವ, ನಿಮ್ಮ ಕೈಯಲ್ಲಿ ಯಾಕಾಗಲ್ಲ, ನಿಮ್ಮ ಕೈಯಲ್ಲಿ ಆಗುತ್ತೆ, ಮಾಡಿ ಅಂತ ನಿಮಗೆ ಜಾಸ್ತಿ ಮಾರ್ಕ್ಸ್ ಬರೋ ಮಾಡ್ತಾರಲ್ಲ, ಹಾಗೆಯೇ. ನೆಕ್ಸ್ಟು ಫೀಡ್ಬ್ಯಾಕ್ ಆ್ಯಂಡ್ ಪರ್ಫಾರ್ಮೆನ್ಸ್. ಇವಾಗ ಈ ಒಂದು ಆರ್ಗನೈಸೇಷನಲ್ಲಿ ಕೆಲಸ ಮಾಡ್ತಾನೆ ಅಂದ್ಕೊಳ್ಳಿ, ಆವಾಗ ಒಂದೊಂದು ಸತಿ ಸಖತ್ತಾಗೂ ಕೆಲಸ ಮಾಡ್ತಾನೆ, ಕೆಲವೊಂದು ಸತಿ ಚೆನ್ನಾಗಿ ಕೆಲಸ ಮಾಡಿರಲ್ಲ. ಸೊ ಮ್ಯಾನೇಜರ್ ಏನು ಮಾಡಬೇಕಂದ್ರೆ ಫೀಡ್ಬ್ಯಾಕ್ ಕೊಡಬೇಕು ಎಂಪ್ಲಾಯೀಸ್ಗೆ. ಸೊ ಫೀಡ್ಬ್ಯಾಕ್ ಕೊಡೋದ್ರಿಂದ, ನೋಡು ನೀನು ಚೆನ್ನಾಗಿ ಮಾಡಿದೀಯಾ ಅಂತ ಹೇಳಿದ ತಕ್ಷಣ ಏನು ಮಾಡ್ತಾನೆ, ನೆಕ್ಸ್ಟ್ ಟೈಮು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾನೆ. ಅದೇ ಇನ್ ಕೇಸು ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂದರೆ ಅವ್ರು ಹೇಳಬೇಕು ಎಲ್ಲೆಲ್ಲಿ ತಪ್ಪಾಗಿದೆ, ಯಾಕೆ ಆ ಪ್ಲೇಸಲ್ಲಿ ತಪ್ಪಾಗಿದೆ, ನೀನು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅಂತ ಇದನ್ನೆಲ್ಲ ಹೇಳಬೇಕು ಮ್ಯಾನೇಜರು. ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಏನಂದರೆ, ಕಾನ್ಫ್ಲಿಕ್ಟ್ ಅಂದ್ರೆ ಜಗಳ ಅಂತ. ಸೊ ಒಂದು ಆರ್ಗನೈಸೇಷನಲ್ಲಿ ಜಗಳ ಆದಾಗ ಪಾಸಿಟಿವ್ ಆಗಿ ಅವನು ಅದನ್ನು ಸಾಲ್ವ್ ಮಾಡಬೇಕು. ಪಾರ್ಶಲಿಟಿ ಮಾಡದೆ, ಭೇದ ಭಾವ ಮಾಡದೆ ಎಲ್ಲ ಪ್ರಾಪರಾಗಿ ಸಾಲ್ವ್ ಮಾಡಬೇಕಾಗುತ್ತೆ. ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಏನು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ, ಮ್ಯಾನೇಜರು ಅಲ್ಲಿ ಕೆಲಸ ಮಾಡ್ತಾ ಎಂಪ್ಲಾಯೀಸ್ಗೆ ಹೆಲ್ಪ್ ಮಾಡಬೇಕು. ಅವ್ರ ಸ್ಕಿಲ್ಸನ್ನ ಡೆವಲಪ್ ಮಾಡೋದಲ್ಲಿರ್ಬೋದು, ಇಲ್ಲ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ನ ಹೇಗೆ ನಾವು ಈಸಿಯಾಗಿ ಯೂಸ್ ಮಾಡೋದು, ಇದನ್ನೆಲ್ಲ ಹೇಳ್ಕೊಡ್ಬೇಕು. ಸೊ ಇದಿಷ್ಟು ಹೇಳ್ಕೊಡೋದ್ರಿಂದ ಏನಾಗುತ್ತೆ, ಒಂದು ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ. ಇವಾಗ ನೀವು ಒಂದು ಕಡೆ ಕೆಲ್ಸಕ್ಕೆ ಹೋದಾಗ ಮ್ಯಾನೇಜರ್ ಬಂದು ಪ್ರತಿಯೊಂದಕ್ಕೂ ನಿಮಗೆ ಗೈಡ್ ಮಾಡ್ತಿದ್ದೆ, ಪ್ರತಿಯೊಂದು ನಿಮ್ಗೆ ಹೇಳ್ಕೊಡ್ತಾ ಇದ್ದೆ. ಸೊ ಏನಾಗುತ್ತೆ, ನೀವು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀರ ಅಲ್ವಾ, ಏನೇನು ತಪ್ಪಾಗ್ತಿದೆ ಅಂತ ನೋಡಿ ಅನಲೈಸ್ ಮಾಡಿ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರ. ಇದು ದ ಡೈನಾಮಿಕ್ಸ್ ಆಫ್ ಎಂಪ್ಲಾಯಿ ಆ್ಯಂಡ್ ಮ್ಯಾನೇಜ್ಮೆಂಟ್ ರಿಲೇಷನ್ಶಿಪ್. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಬಂದು ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್. ಏನು ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್ ಅಂದರೆ, ಇದೊಂದು ಆರ್ಗನೈಸೇಷನ್ ಏನು ಮಾಡುತ್ತೆ, ಒಂದು ಸ್ಟ್ರಾಟಜಿ ಮಾಡುತ್ತೆ. ಏನಂತ ಸ್ಟ್ರಾಟಜಿ ಅಂದರೆ, ಆ ಆರ್ಗನೈಸೇಷನ್ಗೆ ಚೆನ್ನಾಗಿ ವೆಲ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಅಟ್ರ್ಯಾಕ್ಟ್ ಮಾಡಿ ಅವನು ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಅವನಿಗೆ ಇನ್ನೂ ಡೆವಲಪ್ ಮಾಡುತ್ತೆ. ಆಮೇಲೆ ಅವನು ಆ ಆರ್ಗನೈಸೇಷನ್ ಬಿಟ್ಟು ಹೊರಗಡೆ ಹೋಗಬಾರ್ದು. ಸೊ ಏನು ಮಾಡುತ್ತೆ, ಜಾಸ್ತಿ ಪೇಮೆಂಟ್ನ ಕೊಟ್ಟು ಅವನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳುತ್ತೆ. ಅದನ್ನು ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಏನು ಮಾಡುತ್ತೆ, ಒಂದು ಆರ್ಗನೈಸೇಷನು ಒಂದು ರೈಟ್ ಪೀಪಲ್ನ ಇಟ್ಕೊಂಡು, ಒಬ್ಬ ಅಂತ ಅಲ್ಲ, ರೈಟ್ ಪೀಪಲ್ನ ಇಟ್ಕೊಂಡು, ರೈಟ್ ಪೀಪಲು ಮತ್ತು ರೈಟ್ ಸ್ಕಿಲ್ಸ್ನ ಇಟ್ಕೊಂಡು ಆರ್ಗನೈಸೇಷನ್ ಗ್ರೋತ್ ಆಗೋದಕ್ಕೆ ಯೂಸ್ ಮಾಡ್ಕೊಳ್ಳುತ್ತೆ. ಅರ್ಥ ಆಗ್ತಿದೆಯಲ್ಲ ನಿಮಗೆ. ಫಸ್ಟು ಕಾಂಪೊನೆಂಟ್ ಅಂತ ಬಂದಾಗ ನಿಮಗೆ ಫಸ್ಟ್ ಏನು ಮಾಡುತ್ತೆ ಅಂದರೆ, ಅದು
ಒಂದು ಬೆಸ್ಟ್ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಫಸ್ಟು ಏನು ಮಾಡ್ತಾರೆ, ಫಸ್ಟು ಬೆಸ್ಟ್ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡ್ಕೋತಾರೆ. ಯಾವ ಬೇಸಿಸ್ ಮೇಲೆ? ಕ್ವಾಲಿಫಿಕೇಷನ್ ಬೇಸಿಸ್ ಮೇಲೆ. ಏನು ಓದಿದ್ದಾರೆ, ಟೆಕ್ನಿಕಲಾಗಿ ನಮ್ಮ ಆರ್ಗನೈಸೇಷನ್ಗೆ ಯೂಸ್ ಆಗ್ತಾನಾ ಇಲ್ವಾ ಅಂತ ಫಸ್ಟು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಆಮೇಲೆ ಏನು ಮಾಡುತ್ತೆ ಅಂದರೆ, ಇವಾಗ ಏನಾದರೂ ಒಂದು ಕೆಲಸ ಕೊಡೋಕ್ಕಿಂತ ಮುಂಚೆ ಆ ಕೆಲಸದ ಬಗ್ಗೆ ಫಸ್ಟೇ ಪ್ರೋಗ್ರಾಮ್ ಕೊಡುತ್ತೆ. ಓರಿಯೆಂಟೇಷನ್ ಪ್ರೋಗ್ರಾಮ್ಸ್ ಇರುತ್ತೆ. ಮತ್ತು ಹಾಗೆಯೇ ಕಂಪನಿ ಕಲ್ಚರ್ ಬಗ್ಗೆ, ಪಾಲಿಸೀಸ್ ಬಗ್ಗೆ ಟ್ರೈನಿಂಗ್ ಕೊಡುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಏನೇನು ಮಾಡುತ್ತೆ? ಫಸ್ಟ್ ಏನು ಮಾಡ್ತು, ರೈಟ್ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡುತ್ತೆ. ಆಮೇಲೆ ಓರಿಯೆಂಟೇಷನ್ ಪ್ರೋಗ್ರಾಮ್ ಕೊಡುತ್ತೆ, ಟ್ರೈನಿಂಗ್ ಕೊಡುತ್ತೆ ಕಂಪ್ನಿ ಕಲ್ಚರ್ ಬಗ್ಗೆ. ಇವಾಗ ಹೊಸಬನ್ನ ತೊಗೊಂಡಿರೋದು. ಸೊ ಏನು ಮಾಡ್ತಾರೆ, ಅವ್ನು ಏನು ಕೆಲಸ ಮಾಡಿದ್ರು ಪ್ರತಿ ಕೆಲಸಕ್ಕೂ ಫೀಡ್ಬ್ಯಾಕ್ ಕೊಡ್ತಾ ಇರುತ್ತೆ ಆರ್ಗನೈಸೇಷನು. ಒಳ್ಳೆಯದಾದರೂ ಆಗಿರಲಿ, ಕೆಟ್ಟದಾಗಾದರೂ ಆಗಿರಲಿ, ಪ್ರತಿ ಕೆಲಸಕ್ಕೂ ಫೀಡ್ಬ್ಯಾಕ್ಸ್ನ ಕೊಡ್ತಾ ಇರುತ್ತೆ. ಆಮೇಲೆ ಕೆಲಸ ಮಾಡುವಾಗ ಗೊತ್ತಾಗುತ್ತೆ ಅಲ್ವಾ, ಯಾರು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾನೆ, ಯಾರು ಪ್ರಾಂಪ್ಟಾಗಿ ಕೆಲಸ ಮಾಡ್ತಾಯಿದ್ದಾನೆ ಅಂತ. ಸೊ ಯಾರು ತುಂಬ ಚೆನ್ನಾಗಿ ಪ್ರಾಂಪ್ಟಾಗಿ ಕೆಲಸ ಮಾಡ್ತಾನಲ್ವ, ಸೊ ಅವನನ್ನು ಏನು ಮಾಡ್ತಾರೆ, ಒಂದು ಟೀಮ್ ಲೀಡರ್ ಆಗಿ ತಕ್ಷಣ ಅಪಾಯಿಂಟ್ ಮಾಡ್ಕೊಳ್ತಾರೆ. ಅರ್ಥ ಆಗ್ತಿದೆ ಅಲ್ವಾ? ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಒನ್ ಬೈ ಒನ್ ನೀವು ನಾನು ಹೇಗೆ ಹೇಳ್ತಿದ್ದೀನೋ ಅದೇ ಥರ ಬರೀಬೇಕು. ಉಲ್ಟಾ ಪಲ್ಟಾ ಎಲ್ಲ ಮಾಡೋ ಹಾಗಿಲ್ಲ ಆನ್ಸರ್ಸ್ನ. ಆ ಟೀಮ್ ಲೀಡರ್ ಆಗಿ ಅಪಾಯಿಂಟ್ ಮಾಡ್ಕೋತಾರೆ. ಅವ್ನ ಪ್ರಾಂಪ್ಟ್ನೆಸ್ ಇರ್ಬೋದು, ಹಾರ್ಡ್ ವರ್ಕ್ ಇರ್ಬೋದು, ಅವ್ನ ಪೊಟೆನ್ಷಿಯಲ್ ಇದಾನ ಇಲ್ವಾ ಈ ಕೆಲಸಕ್ಕೆ, ಅದೆಲ್ಲ ನೋಡಿ. ನೆಕ್ಸ್ಟು ಏನಂದರೆ, ಅವ್ನ ಕೆಲಸನ ನೋಡಿ ಇನ್ಸೆಂಟಿವ್ಸ್ ಕೊಡೋದಿರ್ಬೋದು. ಸ್ಯಾಲ್ರಿ ಕೊಡ್ತಾ ಇರ್ತಾನೆ, ಸ್ಯಾಲ್ರಿ ಜೊತೆ ಏನು ಮಾಡೋದು, ಇನ್ಸೆಂಟಿವ್ಸು, ಬೋನಸ್ಸು ಮತ್ತು ಸ್ಯಾಲ್ರಿನ ಹೈಕ್ ಮಾಡೋವಂಥದ್ದು. ಇದೆಲ್ಲನೂ ಮಾಡ್ತಾ ಇರುತ್ತೆ. ಯಾಕಂದರೆ ಅವ್ನು ನಮ್ಮ ಆರ್ಗನೈಸೇಷನ್ ಬಿಟ್ಟು ಹೊರಗಡೆ ಹೋಗೋ ಹಾಗಿಲ್ಲ ಅಂತ. ಆಮೇಲೆ ಏನು ಮಾಡ್ತಾರೆ ಅಂದರೆ, ಅವ್ನು ಮಾಡೋ ಪ್ರತಿ ಕೆಲಸನೂ ರೆಕಗ್ನೈಸ್ ಮಾಡಿ ರಿವಾರ್ಡ್ ಕೊಡ್ತಾ ಇರ್ತಾರೆ. ಅಂದರೆ ಚೆನ್ನಾಗಿ ಮಾಡಿದ್ಯಾ, ತಗೋ ಬೆಸ್ಟ್ ಎಂಪ್ಲಾಯಿ ಅವಾರ್ಡು, ಹಬ್ಬ ಮಾಡ್ಕೊ ಅಂತ ಕೊಡೋದು. ಆಮೇಲೆ ಇವಾಗ ನೋಡಿ, ಅವನಲ್ಲಿ ಏನು ಸ್ಕಿಲ್ಸ್ ಇದೆಯೋ ಅದನ್ನೇ ಇಟ್ಕೊಳ್ಳೋದಕ್ಕಾಗುತ್ತಾ? ಇಲ್ಲ. ಸೊ ಏನು ಮಾಡ್ತಾರೆ, ಅವ್ನ ಸ್ಕಿಲ್ಸಲ್ಲಿ ಯಾವ ಥರ ಚೆನ್ನಾಗಿದ್ದಾನೆ, ಏನಾದರೂ ಕೊರತೆ ಇದೆಯಾ ಅಂತ ನೋಡಿ ಅದಕ್ಕೂ ಆ ಪೋರ್ಷನ್ನು ಅವರೇ ಇಂಪ್ರೂವ್ಮೆಂಟ್ ಮಾಡ್ತಾರೆ. ಓಕೆನಾ? ಇವಾಗ ಅರ್ಥ ಆಯ್ತಲ್ಲ ನಿಮಗೆ? ಏನು ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್. ಏನು ನಾನು ನಿಮಗೆ ಒಂದು ಸ್ಟೋರಿ ಥರ ಹೇಳಿದ್ನೋ ಅದೇ ಥರ ಬರೆದ್ಬಿಡಿ. ಓಕೆನಾ? ತುಂಬ ಈಸಿ ಇರುತ್ತೆ. ಟ್ಯಾಲೆಂಟ್ ಮ್ಯಾನೇಜ್ಮೆಂಟಲ್ಲಿ ಏನು ಮಾಡ್ತಾಯಿದ್ವಿ ನಾವು, ಒಬ್ಬ ವ್ಯಕ್ತಿ, ಟ್ಯಾಲೆಂಟೆಡ್ ವ್ಯಕ್ತಿನ ಯೂಸ್ ಮಾಡ್ಕೊಳ್ತಾ ಇದ್ವಿ. ಓಕೆನಾ? ಬಟ್ ಇಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟು ಟ್ಯಾಲೆಂಟ್ ಅಕ್ವಿಸಿಷನ್ ಅಂದರೆ ಅದೊಂದು ಪ್ರೋಸೆಸ್ಸು. ಏನು ಪ್ರೋಸೆಸ್ ಅಂದರೆ, ಫೈಂಡ್ ಮಾಡ್ತೀವಿ ನಾವು, ಆಮೇಲೆ ಅಟ್ರ್ಯಾಕ್ಟ್ ಮಾಡ್ತೀವಿ, ಹಾಗೆಯೇ ಸ್ಕಿಲ್ಡ್ ಎಂಪ್ಲಾಯೀಸ್ನ ಹೈಯರ್ ಮಾಡ್ಕೊಳ್ತೀವಿ. ನಮ್ಮ ಏನು ಫೋಕಸ್ಸು ಅಂದರೆ, ಇವಾಗ ಒಬ್ಬನ ಹೈಯರ್ ಮಾಡ್ಕೊಂಡಿದ್ದೀವಿ ಅಂದ್ಕೊಳ್ಳಿ ಆರ್ಗನೈಸೇಷನ್ಗೆ, ಅವನು ಲಾಂಗ್ ಟರ್ಮಲ್ಲಿ ಕೆಲಸ ಮಾಡಬೇಕು, ಅರ್ಧದಲ್ಲೇ ಓಡೋಗಬಾರ್ದು ಅಂಥ ಕ್ಯಾಂಡಿಡೇಟ್ನ ನೋಡಿ ನಾವು ಕೆಲಸಕ್ಕೆ ಹೈಯರ್ ಮಾಡ್ಕೋತೀವಿ. ಟ್ಯಾಲೆಂಟ್ ಅಕ್ವಿಸಿಷನ್, ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಸೇಮ್ ಇರುತ್ತೆ ಅಷ್ಟೇ. ಸೊ ಟ್ಯಾಲೆಂಟ್ ಅಕ್ವಿಸಿಷನಿಂದ ಒಂದು ಆರ್ಗನೈಸೇಷನ್ ಗ್ರೋತ್ ಮತ್ತು ಗೋಲ್ನ ರೀಚ್ ಆಗೋದಕ್ಕೆ ಯೂಸ್ ಆಗುತ್ತೆ. ಟ್ಯಾಲೆಂಟ್ ಅಕ್ವಿಸಿಷನಲ್ಲಿ ಏನಂದರೆ, ರೈಟ್ ಟ್ಯಾಲೆಂಟನ್ನ ಫೈಂಡ್ ಮಾಡ್ತಾರೆ. ಹೇಗಂದರೆ, ಇವನ ಕೈಯಲ್ಲಿ ಕೆಲಸ ಆಗುತ್ತಾ ಅಂತ ಫಸ್ಟು ನೋಡ್ತಾರೆ. ಆಮೇಲೆ ಇವನು ನಮ್ಮ ಆರ್ಗನೈಸೇಷನ್ ಗ್ರೋತಿಗೆ ಹೆಲ್ಪ್ ಮಾಡ್ತಾನ ಅಂತ ನೋಡುತ್ತೆ. ಆ್ಯಂಡ್ ಟರ್ನ್ ಓವರ್ನ ಕಮ್ಮಿ ಮಾಡ್ಕೊಳ್ಬೇಕು. ಇವಾಗ ಫಾರ್ ಎಕ್ಸಾಂಪಲ್, ಫ್ರೆಷರ್ಸ್ ಕೆಲಸ ಗೊತ್ತಿಲ್ಲದೆ 10 ಜನನ ತೊಗೊಳಕ್ಕಿಂತ ಸ್ವಲ್ಪ ಟ್ಯಾಲೆಂಟಾಗಿ, ಸ್ಕಿಲ್ಡಾಗಿ ಒಬ್ಬನ್ನ ತೊಗೋಬೋದಲ್ವಾ. ಸೊ ಏನಾಗುತ್ತವಾಗ ಆರ್ಗನೈಸೇಷನ್ ಟರ್ನ್ ಓವರ್ ಸ್ವಲ್ಪ ಕಮ್ಮಿ ಆಗುತ್ತೆ. ಆಮೇಲೆ ಇವೆಲ್ಲ ಕ್ಯಾಂಡಿಡೇಟ್ಸ್ನೆಲ್ಲ ಎಲ್ಲಿಂದ ಹುಡುಕ್ತಾರೆ ಅಂದರೆ, ಈಗ ಸೋಷಲ್ ಮೀಡಿಯಾಸ್ ಇರ್ಬೋದು, ಜಾಬ್ ಪೋರ್ಟಲ್ಸ್ ಎಲ್ಲ ಇರುತ್ತಲ್ಲ, ಲಿಂಕ್ಡ್ಇನ್ ಇರ್ಬೋದು, ಇನ್ನು ತುಂಬ ಆ್ಯಪ್ಸ್ ಎಲ್ಲ ಇದೆಯಲ್ಲ, ಅಲ್ಲಿಂದ ಎಲ್ಲ ಸರ್ಚ್ ಮಾಡ್ತಾರೆ. ಆ್ಯಂಡ್ ಏನಂದರೆ, ಅವು ರೆಸ್ಯೂಮ್ಸ್ನ, ಎಲ್ಲ ಕ್ಯಾಂಡಿಡೇಟ್ ರೆಸ್ಯೂಮ್ಸ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನು ಟೆಸ್ಟ್ ಮಾಡಿ ಇಂಟರ್ವ್ಯೂ ತೊಗೋತಾರೆ. ಆಮೇಲೆ ಅಷ್ಟು ಜನದಲ್ಲಿ ಬೆಸ್ಟ್ ಕ್ಯಾಂಡಿಡೇಟ್ನ ಚೂಸ್ ಮಾಡಿ ಆಮೇಲೆ ಜಾಬ್ನ ಆಫರ್ ಮಾಡ್ತಾರೆ. ನೆಕ್ಸ್ಟು ಇವಾಗ ಯಾವ ಕ್ಯಾಂಡಿಡೇಟ್ನ ಹೈಯರ್ ಮಾಡ್ಕೊಂಡಿರ್ತಾರಲ್ವ, ಆ ಕ್ಯಾಂಡಿಡೇಟ್ಗೆ ಒಂಥರ ಸ್ಮೂತಾಗಿ ಸೆಟಲ್ ಆಗುತ್ತೆ. ಅಂದರೆ ಸ್ಟಾರ್ಟಿಂಗಲ್ಲಿ ಬಂದಿದ ತಕ್ಷಣ ಓವರ್ ವರ್ಕ್ ಪ್ರೆಷರ್ ಕೊಡೋದು, ಅವ್ರನ್ನ ಟ್ರಿಗರ್ ಮಾಡೋದು, ಆ ಥರ ಎಲ್ಲ ಮಾಡೋದಿಲ್ಲ. ಸೊ ಇದೇನಾಗುತ್ತೆ, ನಿಮ್ಮದು ಟ್ಯಾಲೆಂಟ್ ಅಕ್ವಿಸಿಷನ್ ಆಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಜಾಬ್ ಅನಾಲಿಸಿಸ್. ಏನು ಜಾಬ್ ಅನಾಲಿಸಿಸ್ ಅಂದರೆ ಏನು, ಅನಲೈಸ್ ಮಾಡೋವಂಥದ್ದು ಅಲ್ವಾ. ಜಾಬ್ ಅನಾಲಿಸಿಸ್ ಅಂದರೆ ನಾವು ಸ್ಟಡಿ ಮಾಡ್ತೀವಿ ಮತ್ತು ಅರ್ಥ ಮಾಡ್ಕೊಳ್ತೀವಿ ಜಾಬ್ ಅಂದರೆ ಏನು, ಒಂದು ಆರ್ಗನೈಸೇಷನಲ್ಲಿ ಹೇಗೆಲ್ಲ ಇರುತ್ತೆ, ಟಾಸ್ಕ್ ಎಲ್ಲ ಹೇಗಿರುತ್ತೆ, ರೆಸ್ಪಾನ್ಸಿಬಿಲಿಟಿ ಹೇಗಿರುತ್ತೆ, ಆಮೇಲೆ ಈ ಕ್ಯಾಂಡಿಡೇಟ್ಗೆ ಯಾವ ಥರ ಸ್ಕಿಲ್ಸ್ ಇರಬೇಕು, ಕ್ವಾಲಿಫಿಕೇಷನ್ ಎಷ್ಟು ಕಂಪ್ಲೀಟ್ ಆಗಿರಬೇಕು, ಆಮೇಲೆ ಇವ್ರ ಕೈಯಲ್ಲಿ ಈ ವರ್ಕ್ ಕಂಡೀಷನ್ನ ಮೇಂಟೈನ್ ಮಾಡೋದಕ್ಕಾಗುತ್ತಾ ಇಲ್ವಾ, ಇದನ್ನೆಲ್ಲ ಏನು ಮಾಡ್ತೀವಿ, ಫಸ್ಟ್ ಅನಲೈಸ್ ಮಾಡಿರ್ತೀವಿ ನಾವು. ಸೊ ಇದೇನಾಗುತ್ತೆ ಅಂದರೆ ಹೆಲ್ಪ್ ಮಾಡುತ್ತೆ ಆರ್ಗನೈಸೇಷನ್ಗೆ, ಎಂಥ ವ್ಯಕ್ತಿನ ನಾವು ಹೈಯರ್ ಮಾಡ್ಕೊಳ್ಬೇಕು,
ಅಂತ ಫಸ್ಟೇ ಏನು ಮಾಡೋದಂದರೆ ಜಾಬ್ ಅನಾಲಿಸಿಸ್ ಫಸ್ಟೇ ಅನಲೈಸ್ ಮಾಡಿಬಿಡ್ತಾರೆ. ಈ ಪೋಸ್ಟ್ಗೆ ಎಂಥ ವ್ಯಕ್ತಿನ ತಂದಿಡಬೇಕು, ಅವ್ನಿಗೆ ಯಾವ ಥರ ಕೆಲಸ ಕೊಡಬೇಕು, ಅವ್ನಿಗೆ ಎಷ್ಟು ನಾಲೆಡ್ಜ್ ಇರಬೇಕು, ಇದನ್ನೆಲ್ಲ ಅನಲೈಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ರೈಟ್ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡುವಾಗ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಇವಾಗ ನಮಗೆ ಗೊತ್ತಿರುತ್ತೆ ಯಾವ ಥರ ಸ್ಕಿಲ್ಸ್ ಇರಬೇಕು ಅಂತ. ಇನ್ ಕೇಸ್ ಆ ವ್ಯಕ್ತಿನಲ್ಲಿ ಆ ಥರ ಸ್ಕಿಲ್ಸ್ ಇಲ್ಲ ಅಂತ ಅಂದರೆ ಏನು ಮಾಡ್ತೀವಿ, ನಾವೇ ಟ್ರೈನಿಂಗ್ ಕೊಡ್ತೀವಿ ಎಂಪ್ಲಾಯೀಸ್ಗೆ ಅಲ್ವಾ. ಆಮೇಲೆ ಇವಾಗ ನೀವೆಲ್ಲ ನೋಡಿರ್ತೀರ ಅನಿಸುತ್ತೆ, ಸ್ಯಾಲ್ರಿ ಎಲ್ಲ ಪೇ ಮಾಡೋದೆಲ್ಲ ತುಂಬ ಕಮ್ಮಿ ಪೇ ಮಾಡ್ತಾರೆ. ಸೊ ಇವೆಲ್ಲ ಏನು ಮಾಡಬೇಕು, ಅವಾಗ ಈ ಪೋಸ್ಟ್ಗೆ ಇಷ್ಟು ಸ್ಯಾಲ್ರಿ ಅಂತ ಫಿಕ್ಸ್ ಮಾಡಿಬಿಟ್ಟಿರಬೇಕು. ಇವಾಗ ಇನ್ ಕೇಸ್ ಅವ್ನಿಗೇನಾದರೂ ಹೈಯರ್ ಪೋಸ್ಟ್ ಇದ್ದರೆ ಏನಾಗುತ್ತೆ, ಅವ್ನಿಗೆ ವರ್ಕ್ ಲೋಡು ಜಾಸ್ತಿ ಇರುತ್ತೆ. ಸೊ ಏನು ಮಾಡ್ತಾರೆ, ಜಾಸ್ತಿ ಪೇ ಮಾಡ್ತಾರೆ ಅಲ್ವಾ. ಅಂದರೆ ಮುಂಚೆ ನೆಕ್ಸ್ಟು ಏನು ಕೆಲಸ ಮಾಡಬೇಕು ಅಂತ ಫಸ್ಟೇ ಅನಲೈಸ್ ಮಾಡಿ ಪ್ಲ್ಯಾನ್ ಮಾಡೋದು. ಇವಾಗ ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ಕೆಲಸ ಕೊಡೋದು ಅಂತ ಅಂದ್ಕೊಳ್ಳೋಣ. ಇವಾಗ ನನ್ನ ಆರ್ಗನೈಸೇಷನಲ್ಲಿ ನಿನಗೆ ಕೆಲಸ ಕೊಡ್ತೀನಿ. ಫಸ್ಟ್ ನಾನು ಏನು ಹೇಳ್ತೀನಿ ಅಂದರೆ, ನೀನು ಕಸ್ಟಮರ್ಸ್ ಕಾಲ್ಸ್ನೆಲ್ಲ ಪಿಕ್ ಮಾಡಬೇಕು. ಆಮೇಲೆ ಏನಾದರೂ ಕಂಪ್ಲೇಂಟ್ಸು ಇಶ್ಯೂಸ್ ಏನಾದರೂ ಇದ್ದರೆ ಅದನ್ನು ನೀನೇ ರಿಸಾಲ್ವ್ ಮಾಡಬೇಕು. ಆಮೇಲೆ ನಮ್ಮ ಆರ್ಗನೈಸೇಷನಲ್ಲಿ ಪ್ರಾಡಕ್ಟ್ ಇದಲ್ವಾ, ಈ ಪ್ರಾಡಕ್ಟ್ ಇನ್ಫಾರ್ಮೇಷನ್ ಎಲ್ಲ ನೀನೇ ಕೊಟ್ಬಿಡಬೇಕು ಅಂತ ಫಸ್ಟೇ ಏನು ಮಾಡ್ತಾರೆ, ಟಾಸ್ಕ್ ಕೊಡ್ತಾರೆ. ಆಮೇಲೆ ಅವ್ರಿಗೆ ಗೊತ್ತಿರುತ್ತೆ ಯಾವ ಥರ ಸ್ಕಿಲ್ಸ್ ಇರಬೇಕು. ಇವಾಗ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಯಾವುದೋ ಒಂದು ನೀವು ಟೆಲಿಕಾಲಾಗಿ ಹೋಗ್ತೀರ ಅಂತ ಅಂದ್ಕೊಳ್ಳಿ. ಸೊ ಅಲ್ಲಿ ನಿಮ್ಗೆ ಎಕ್ಸ್ಪೆಕ್ಟ್ ಮಾಡೋದೇನು ಕಮ್ಯುನಿಕೇಷನ್ ಸ್ಕಿಲ್ಸ್ ಇರ್ಬೋದು, ಇಲ್ಲ ಪೇಷನ್ಸ್ ಆಗಿ ಮಾತಾಡೋದು, ತಾಳ್ಮೆಯಿಂದ ಮಾತಾಡೋದು. ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ, ಕೆಲವೊಬ್ಬರು ಟ್ರಿಗರ್ ಮಾಡಿದಾಗ ಏನೇನೋ ಉಲ್ಟಾ ಸೀದಾ ಕ್ವಶನ್ಸ್ ಎಲ್ಲ ಕೇಳಿದಾಗ ನೀವುಗಳೇ ಟ್ರಿಗರ್ ಆಗಿಬಿಟ್ಟಿರ್ತೀರ. ಸೊ ಅವರು ಇಂಟರ್ವ್ಯೂ ತೊಗೊಳ್ವಾಗೇ ಇದನ್ನೆಲ್ಲ ಚೆಕ್ ಮಾಡ್ಕೊಂಡಿರ್ತಾರೆ, ನಿಮ್ಮ ಕೈಯಲ್ಲಿ ಟಾಸ್ಕ್ ಮಾಡೋದಕ್ಕಾಗತ್ತಾ, ಪ್ರಾಪರ್ ಕಮ್ಯುನಿಕೇಷನ್ ಇದೆಯಾ ನಿಮ್ಮ ಹತ್ರ. ಇವಾಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಅಪ್ಡೇಟ್ ಮಾಡಬೇಕು, ಲೈಕ್ ಗೂಗಲಲ್ಲಿ ಅಪ್ಡೇಟ್ ಮಾಡಬೇಕು, ಲ್ಯಾಪ್ಟಾಪ್ ಇಲ್ಲ. ಸೊ ನೀವು ಲ್ಯಾಪ್ಟಾಪಲ್ಲಿ ಅಂತಲೇ ಅಲ್ಲ, ಫೋನಲ್ಲಿ ಅಪ್ಡೇಟ್ ಮಾಡೋಕ್ಕೂ ರೆಡಿ ಇರಬೇಕು. ಸೊ ಈ ಥರ ಕ್ಯಾಂಡಿಡೇಟ್ ಬೇಕು ಅಂತ ಫಸ್ಟೇ ಏನು ಮಾಡಿರ್ತಾರೆ, ಜಾಬ್ ಅನಾಲಿಸಿಸ್ ಮಾಡಿರ್ತಾರೆ. ನಮಗೆ ಇಂಥ ವ್ಯಕ್ತಿನೇ ಬೇಕು. ಇನ್ ಕೇಸ್ ಏನಾದರೂ ಸ್ಕಿಲ್ಸ್ ಇಲ್ಲ ಅಂದರೆ ಬೇಕಂದರೆ ಸ್ವಲ್ಪ ಹೇಳ್ಕೊಡ್ಬೋದೇ ಹೊರ್ತು ಫಸ್ಟಿಂದ ಹೇಳ್ಕೊಡೋದಕ್ಕಾಗತ್ತಾ. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆಲ್ಲ ಒಂದು ಕಡೆ ಕೆಲಸ ಸಿಕ್ಕಿದೆ ಅಂದ್ಕೊಳ್ಳಿ, ಡೇಟಾ ಎಂಟ್ರಿ. ಅಲ್ಲಿ ಡೇಟಾನ ಫಿಲ್ ಮಾಡಬೇಕಾಗುತ್ತೆ ನೀವು. ಸೊ ಅಲ್ಲಿ ಫಸ್ಟು ನಿಮಗೆ ಎಕ್ಸೆಲಲ್ಲಿ ಹೇಗೆ ಡೇಟಾ ಎಂಟ್ರಿ ಮಾಡಬೇಕಂತ ಹೇಳ್ಕೊಡ್ತಾನೆ ಹೊರ್ತು ಕೂತ್ಕೊಂಡು ನಿಮಗೆ ಟೈಪಿಂಗ್ ಮಾಡೋದನ್ನು ಹೇಳ್ಕೊಡೋದಿಲ್ಲ. ಓಕೆನಾ. ಇವಾಗ ಜಾಬ್ ಅನಾಲಿಸಿಸ್ ಅಂದರೆ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಕಾನ್ಸೆಪ್ಟ್ ಜಾಬ್ ಡಿಸ್ಕ್ರಿಪ್ಷನ್ ವೆಸಸ್ ಜಾಬ್ ಸ್ಪೆಸಿಫಿಕೇಷನ್. ಏನು ಜಾಬ್ ಡಿಸ್ಕ್ರಿಪ್ಷನ್ ವೆಸಸ್ ಜಾಬ್ ಸ್ಪೆಸಿಫಿಕೇಷನ್. ಏನು ಜಾಬ್ ಡಿಸ್ಕ್ರಿಪ್ಷನ್ ಅಂದರೆ ಈಗ ಡ್ಯೂಟೀಸ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್, ಕೆಲಸದ ಡ್ಯೂಟೀಸ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ನ ಹೇಳೋವಂಥದ್ದು. ಜಾಬ್ ಸ್ಪೆಸಿಫಿಕೇಷನ್ ಅಂತ ಅಂದರೆ ಪರ್ಟಿಕ್ಯುಲರ್ ಆಗಿ ಈಗ ಕೆಲಸಕ್ಕೆ ಹೈಯರ್ ಮಾಡ್ಕೋತಿದ್ದಾನೆ ಅಂದರೆ ಅವ್ನಿಗೆ ಸ್ಪೆಸಿಫಿಕ್ ಆಗಿ ಕ್ವಾಲಿಫಿಕೇಷನ್ ಆಗಿರಬೇಕು, ಇಂಥದ್ದೇ ಸ್ಕಿಲ್ಸ್ ಎಲ್ಲ ಕಂಪ್ಲೀಟ್ ಮಾಡಿರ್ಬೇಕು ಅವನು. ಸ್ಕಿಲ್ಸ್ ಅಂದರೆ ನಿಮಗೆಲ್ಲ ಲೈಕ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆಲ್ಲ ಇಂಜಿನಿಯರಿಂಗ್ ಕಂಪ್ಲೀಟ್ ಆದಮೇಲೆ ಲೈಕ್ 1 year 2 years ಕ್ಲಾಸಿಗೆ ಹೋಗಿ ಸ್ಕಿಲ್ಸ್ ಎಲ್ಲ ಕಲ್ತ್ಕೊಂಡು ಆಮೇಲೆ ಬರಬೇಕು. ಅವ್ರು ಕೋಡಿಂಗ್ ಇರ್ಬೋದು, ಇದನ್ನೆಲ್ಲ ಮಾಡ್ಕೊಬರ್ಬೇಕು. ಆ್ಯಂಡ್ ಇದು ಎಕ್ಸ್ಪೀರಿಯೆನ್ಸು, ಎಷ್ಟು ವರ್ಷ ಕೆಲಸ ಮಾಡಿದ್ರೆ. ಇದೇನಂದರೆ ಜಾಬ್ ಸ್ಪೆಸಿಫಿಕೇಷನ್. ನಿಮಗೆ ಜಾಬ್ಗೆ ಅವ್ನು ಹೈಯರ್ ಮಾಡ್ಕೋಬೇಕಂದ್ರೆ ಸ್ಪೆಸಿಫಿಕ್ಕಾಗಿ ಇದನ್ನೆಲ್ಲ ಕೇಳ್ತಾನೆ. ಆದರೆ ಡಿಸ್ಕ್ರಿಪ್ಷನ್ ಅಂದರೆ ಏನೂ ಇಲ್ಲ, ಜಾಬ್ ಕೆಲ್ಸಕ್ಕೆ ಸೇರ್ಕೋತಿದ್ದೆ ಅಂದರೆ ಡ್ಯೂಟೀಸ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಮಾತ್ರ ಕೇಳುತ್ತೆ. ಓಕೆನಾ. ಜಾಬ್ ಡಿಸ್ಕ್ರಿಪ್ಷನಲ್ಲಿ ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ ಅಂದರೆ ಎಂಪ್ಲಾಯೀಸ್ ಏನು ಕೆಲಸ ಮಾಡ್ತಾರೆ, ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ, ಎಂಪ್ಲಾಯೀಸು ಏನು ಕೆಲಸ ಮಾಡ್ತಾರೆ ಅನ್ನೋದ್ರ ಮೇಲೆ ಫೋಕಸ್ ಮಾಡುತ್ತೆ. ಡಿಸ್ಕ್ರಿಪ್ಷನ್ಸ್ ಅಂದರೆ ಆರ್ಗನೈಸೇಷನ್ ಒಳಗಡೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ, ರೆಸ್ಪಾನ್ಸಿಬಿಲಿಟೀಸ್ನ ಹೆಂಗೆ ನೋಡ್ಕೋತಾನೆ ಅಂತ. ಸ್ಪೆಸಿಫಿಕೇಷನ್ ಅಂದರೆ ಇವಾಗ ನಾವು ಕೆಲ್ಸಕ್ಕೆ ಒಬ್ಬನಿಗೆ ಹೈಯರ್ ಮಾಡ್ಕೋತಾ ಇದ್ದೀವಿ ಅಂದರೆ ಅವ್ನಿಗೆ ಯಾವ ಥರ ನಾಲೆಡ್ಜ್ ಇರಬೇಕು, ಕ್ವಾಲಿಫಿಕೇಷನ್ ಇರಬೇಕು, ಇದನ್ನು ನೋಡೋಂಥದ್ದು. ಇವಾಗ ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ ಡಿಸ್ಕ್ರಿಪ್ಷನ್ ಅಂದರೆ ಏನು ಕೆಲಸ ಎಂಪ್ಲಾಯಿ ಮಾಡ್ತಿದ್ದಾನೆ ಅಂತ. ಅದೇ ಜಾಬ್ ಸ್ಪೆಸಿಫಿಕೇಷನ್ ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ ಅಂದರೆ ಯಾವ ಕ್ಯಾಂಡಿಡೇಟು ನಮ್ಮ ಈ ಪೋಸ್ಟ್ಗೆ ಫಿಟ್ ಆಗಿದ್ದಾನೆ. ಅರ್ಥ ಆಗ್ತಿದೆ ಅಲ್ವಾ. ನಾವು ಈ ಜಾಬಿಗೆ ಎಂಥ ವ್ಯಕ್ತಿನ ತೊಗೋಬೇಕು, ಏನು ಓದಿರಬೇಕು, ಅವನು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸನ್ನ ತೊಗೊಳ್ಳೋಣ ಅಂತ ನೋಡುತ್ತೆ. ಓಕೆನಾ. ಇವಾಗ ಜಾಬ್ ಡಿಸ್ಕ್ರಿಪ್ಷನಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಈಗ ಜಾಬ್ ಟೈಟಲ್ಸ್ ಇರ್ಬೋದು, ಟಾಸ್ಕು, ರೆಸ್ಪಾನ್ಸಿಬಿಲಿಟಿ, ವರ್ಕ್ ಕಂಡೀಷನ್, ಇದಿಷ್ಟು ಇನ್ಕ್ಲೂಡ್ ಆಗಿರುತ್ತೆ. ಬಟ್ ಸ್ಪೆಸಿಫಿಕೇಷನಲ್ಲಿ ಏನು ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಎಜುಕೇಷನು, ಎಕ್ಸ್ಪೀರಿಯನ್ಸು, ಅವ್ರಿಗೆ ಯಾವ ಥರ ಸ್ಕಿಲ್ಸ್ ಇದೆ, ಆಮೇಲೆ ಪರ್ಸ್ನಲ್ ನಾಲೆಡ್ಜ್ ಏನೇನಿದೆ ಅದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟು ಜಾಬ್ ಡಿಸ್ಕ್ರಿಪ್ಷನ್ ಮೇನ್ ಪರ್ಪಸ್ ಏನಂದರೆ ಅದು ಹೆಲ್ಪ್ ಮಾಡುತ್ತೆ ಎಂಪ್ಲಾಯೀಸ್ಗೆ ನಿನ್ನ ಜಾಬ್ ಏನು, ನೀನು ಈ ಆರ್ಗನೈಸೇಷನಲ್ಲಿ ಏನು ಕೆಲಸ ಮಾಡಬೇಕು ಅಂತ ಅರ್ಥ ಮಾಡಿಸುತ್ತೆ.
ಅದೇ ನಾವು ಜಾಬ್ ಸ್ಪೆಸಿಫಿಕೇಷನಲ್ಲಿ ಬಂದಾಗ ಅವ್ರಿಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂದರೆ ಯಾವ ಸೂಟಬಲ್ ಕ್ಯಾಂಡಿಡೇಟು ಈ ಆರ್ಗನೈಸೇಷನ್ಗೆ. ಇವಾಗ ಓತ್ಲಾ ಹೊಡಿಯೋ ನನ್ನ ಮಕ್ಕಳಿಗೆಲ್ಲ ಹೋಗಿ ಕೆಲ್ಸಕ್ಕೆ ತೊಗೊಳೋದಕ್ಕಾಗುತ್ತಾ? ಇಲ್ಲ. ಒಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇರಬೇಕು, ಸ್ವಲ್ಪ ನಾಲೆಜ್ ಇರಬೇಕು, ಅಂಥವ್ರನ್ನ ತೊಗೊಳ್ಬೇಕು ಅಂತ. ಇವಾಗ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡೋ ಹಾಗಿದೆ. ಒಂದು ಟೀಚರ್ ಆಗಿರ್ಬೋದು. ಎಕ್ಸಾಂಪಲ್ ಯಾವುದು ಕೊಡ್ತಿದ್ದೀನಿ ಅಂದರೆ ಜಾಬ್ ಡಿಸ್ಕ್ರಿಪ್ಷನ್ ಕೊಡ್ತಾ ಇರೋದು. ಡಿಸ್ಕ್ರಿಪ್ಷನ್ ಅಂದರೆ ಒಂದು ಆರ್ಗನೈಸೇಷನ್ನ ಅರ್ಥ ಮಾಡಿಕೊಂಡು ಅದೇ ಥರ ನಾವು ಹೇಗೆ ಫಾಲೋ ಮಾಡೋವಂಥದ್ದು ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ. ಇವಾಗ ಟೀಚರೇ ಆಗಿರಲಿ, ಒಂದು ಕ್ಲಾಸಿಗೆ ಹೋಗಿ ಟೀಚ್ ಮಾಡಬೇಕಂದ್ರೆ ಏನು ಮಾಡ್ತಾರೆ? ಫಸ್ಟು ಲೆಸನ್ನ ಪ್ಲ್ಯಾನ್ ಮಾಡ್ತಾರೆ ಅಲ್ವಾ? ಆಮೇಲೆ ಇವಾಗ ನಿಮ್ಮ ಕಾಲೇಜಲ್ಲೇ ಅಂದ್ಕೊಳ್ಳಿ, ಟೀಚರ್ಸ್ನ ಕೆಲ್ಸಕ್ಕೆ ತೊಗೊಳೋಕ್ಕಿಂತ ಮುಂಚೆ ಫಸ್ಟು ಟೀಚರ್ಸ್ ಏನು ಮಾಡಿರಬೇಕು? ಫ್ಯಾಕಲ್ಟೀಸು ಲೆಸನ್ನ ಪ್ಲ್ಯಾನ್ ಮಾಡಿರಬೇಕು. ಸೊ ಫ್ಯಾಕಲ್ಟೀಸಿಗೆ ಮ್ಯಾನೇಜ್ಮೆಂಟು ಏನು ಮಾಡ್ತಾರೆ? ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ, ಚೆಕ್ ಮಾಡ್ತಾರೆ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದೆಯಾ ಇಲ್ವಾ ಅಂತ. ಮತ್ತು ಪರ್ಟಿಕ್ಯುಲರಾಗಿ ಕೆಲವೊಂದು ಕಡೆ ಮೆನ್ಷನ್ ಮಾಡಿರ್ತಾರೆ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಬೇಕು, 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಬೇಕು. ಯಾಕೆ ಇದೆಲ್ಲ ಬೇಕು ಅಂದರೆ ಅವ್ರ ಕಾಲೇಜು ಇನ್ನೂ ನೆಕ್ಸ್ಟ್ ಲೆವೆಲಿಗೆ ಹೋಗಲಿ, ಒಂದು ಒಳ್ಳೆ ಫ್ಯಾಕಲ್ಟೀಸ್ನ ಇದ್ದರೆ ಜಾಸ್ತಿ ಅಡ್ಮಿಷನ್ಸ್ ಆಗುತ್ತೆ ಅಂತ. ಇವಾಗ 2 ಡಿಫ್ರೆನ್ಸ್ ಗೊತ್ತಾಯ್ತಲ್ವ ನಿಮಗೆ, ಜಾಬ್ ಡಿಸ್ಕ್ರಿಪ್ಷನ್ ಆ್ಯಂಡ್ ಜಾಬ್ ಸ್ಪೆಸಿಫಿಕೇಷನ್ದು. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಮೆಥಡ್ಸ್ ಆಫ್ ಕಲೆಕ್ಟಿಂಗ್ ಜಾಬ್ ಅನಾಲಿಸಿಸ್ ಇನ್ಫಾರ್ಮೇಷನ್. ಮೆಥಡ್ಸ್ ಆಫ್ ಕಲೆಕ್ಟಿಂಗ್ ಏನು ಮಾಡ್ತಾ ಇದೆ ಇಲ್ಲಿ? ಕಲೆಕ್ಟಿಂಗ್ ಜಾಬ್ ಅನಾಲಿಸಿಸ್ ಇನ್ಫಾರ್ಮೇಷನ್. ಕೆಲಸಕ್ಕೆ ಒಬ್ಬನ ತೊಗೊಳಕ್ಕಿಂತ ಮುಂಚೆ ಅವನ ಬಗ್ಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋವಂಥದ್ದು. ಏನು ಹಿಂಗಂದ್ರೆ ಆರ್ಗನೈಸೇಷನ್ ಏನು ಮಾಡುತ್ತೆ? ಡಿಫ್ರೆಂಟ್ ವೇನಲ್ಲಿ ಡೀಟೇಲ್ಸ್ನ ಗ್ಯಾದರ್ ಮಾಡುತ್ತೆ, ಎಲ್ಲ ಕಲೆಕ್ಟ್ ಮಾಡುತ್ತೆ ಡಿಫ್ರೆಂಟ್ ವೇನಲ್ಲಿ. ಯಾವ್ಯಾವ ಥರ ಅಂದರೆ ಯಾವ ಥರ ಟಾಸ್ಕ್ ಮಾಡ್ತಿದ್ದಾರೆ, ಯಾವ್ಯಾವ ಥರ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅವ್ರಿಗೆ, ಯಾವ ಥರ ಸ್ಕಿಲ್ಸ್ ಇದೆ, ವರ್ಕ್ ಕಂಡೀಷನ್ ಹೇಗಿದೆ ಅನ್ನೋದೆಲ್ಲನೂ ಏನು ಮಾಡುತ್ತೆ? ಡೀಟೇಲ್ಸ್ನ ಕಲೆಕ್ಟ್ ಮಾಡುತ್ತೆ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆರ್ಗನೈಸೇಷನ್ಗೆ ನೆಕ್ಸ್ಟು ಈ ರೋಲ್ಗೆ ಯಾವ ಥರ ಬೆಟರ್ ಆಗಿರೋರನ್ನ ತೊಗೋಬೇಕು, ಯಾವ ಥರ ಇನ್ ಕೇಸ್ ಅವ್ರಿಗೆ ತೊಗೊಂಡು ಈ ವ್ಯಕ್ತಿ ಈಗ ಆಲ್ರೆಡಿ ಒಬ್ಬ ಕೆಲಸ ಮಾಡ್ತಿದ್ದಾನಲ್ವಾ, ಅವನ ಬಗ್ಗೆ ಒಂದು ಇನ್ಫಾರ್ಮೇಷನ್ ತೊಗೊಂಡಿದ್ದಾರೆ. ಏನು ಅವ್ನು ಹೇಗೆ ಟಾಸ್ಕ್ ಮಾಡ್ತಾನೆ, ರೆಸ್ಪಾನ್ಸಿಬಿಲಿಟಿ ಹೇಗೆ ಫಾಲೋ ಮಾಡ್ತಾನೆ, ಮತ್ತು ಸ್ಕಿಲ್ಸ್ ಹೇಗಿದೆ ಅಂತ ಎಲ್ಲನೂ ಏನಂತ ಅವನಲ್ಲಿ ನೋಡಿರ್ತಾರೆ. ಸೊ ಇನ್ ಕೇಸ್ ಅವ್ನು ಕೆಲಸ ಬಿಟ್ಟ ಅಂತ ಅಂದ್ಕೊಳ್ಳೋಣ. ಸೊ ಇವಾಗ ನೆಕ್ಸ್ಟು ಹೈಯರ್ ಮಾಡ್ಕೊಳ್ತಾರಲ್ವಾ, ಅವ್ರಿಗೆ ಯಾವ ಥರ ವ್ಯಕ್ತಿನ ನಾವು ಹೈಯರ್ ಮಾಡ್ಕೋಬೇಕು ಇವನ ಥರ ಕೆಲಸ ಮಾಡಬೇಕಂದ್ರೆ, ನೆಕ್ಸ್ಟು ಯಾವ ಥರ ಟ್ರೈನಿಂಗ್ ಕೊಡಬೇಕು, ಯಾವ ಥರ ಇವನಿಗೆ ಪೇಮೆಂಟು ಅಂದರೆ ಕಾಂಪನ್ಸೇಷನ್ ಯಾವ ಥರ ಕೊಡಬೇಕು ಅನ್ನೋ ಇನ್ಫಾರ್ಮೇಷನ್ ಎಲ್ಲ ಗ್ಯಾದರ್ ಮಾಡುತ್ತೆ. ಓಕೆನಾ? ಫಸ್ಟು ಏನಂದರೆ ಅಬ್ಸರ್ವ್ ಮಾಡುತ್ತೆ, ಹೇಗೆ ಕೆಲಸ ಮಾಡ್ತಾ ಇದ್ದಾನೆ ಇವನ ಕೈಯಲ್ಲಿ ಈ ಕೆಲಸ ಮಾಡೋದಕ್ಕಾಗುತ್ತಾ ಅಂತ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಆರ್ಗನೈಸೇಷನ್ಗೆ ಹೈಯರ್ ಮಾಡ್ಕೊಳ್ಳುವಾಗ ಇವಾಗ ಹುಡುಗರನ್ನ ಹೈಯರ್ ಮಾಡ್ಕೋತಾರೆ, ಇಲ್ಲ ವಯಸ್ಸಾದವ್ರನ್ನ ಮಾಡ್ಕೋತಾರೆ. ಇನ್ ಕೇಸ್ ಒಂದು 60 ಇಯರ್ಸ್ ಅವ್ರನ್ನ ತೊಗೊಂಡ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಹೊರ್ತು, ಈಗ 20 ಇಯರ್ಸ್ ಹುಡುಗ ಏನು ಜೋಶಲ್ಲಿ ಕೆಲಸ ಮಾಡ್ತಾನಲ್ವಾ, ಏನು ಸ್ಪೀಡಾಗಿ ಕೆಲಸ ಮಾಡ್ತಾನಲ್ವಾ, ಆ ಥರ ಕೆಲಸ ವಯಸ್ಸಾದವ್ರ ಕೈಯಲ್ಲಿ ಮಾಡೋದಕ್ಕಾಗಲ್ಲ. ಸೊ ಏನಂದರೆ ಫಸ್ಟ್ ಅವ್ರು ಏನು ಮಾಡ್ತಾರೆ? ಅಬ್ಸರ್ವ್ ಮಾಡ್ತಾರೆ, ಈ ವರ್ಕು ಯಾರ ಕೈಯಲ್ಲಿ ಆಗುತ್ತೆ, ಫಿಸಿಕಲಿ ಫಿಟ್ ಇದ್ದಾರಾ ಅಂತ. ನೆಕ್ಸ್ಟು ಇಂಟರ್ವ್ಯೂ ತೊಗೋತಾರೆ, ಕ್ಯಾಂಡಿಡೇಟಿಗೆ ಏನು ಮಾಡ್ತಾರೆ? ಇಂಟರ್ವ್ಯೂ ತೊಗೋತಾರೆ. ಆಮೇಲೆ ಸ್ವಲ್ಪ ಕ್ವಶನ್ಸ್ನ ರೈಸ್ ಮಾಡ್ತಾರೆ. ಆಮೇಲೆ ಲೈಕ್ ನೀವು ನೋಡಿರ್ತೀರ ಅನಿಸುತ್ತೆ, ಫಾರ್ಮ್ಸ್ ಕೊಟ್ಟು ಫಾರ್ಮ್ನ ಫಿಲ್ ಮಾಡಿ ಅಂತೆಲ್ಲ ಕೊಡೋದಿರ್ಬೋದು. ಆಮೇಲೆ ಎಂಪ್ಲಾಯೀಸ್ ಕರೆಕ್ಟಾಗಿ ಕೆಲಸ ಮಾಡ್ತಿದ್ದಾ ಇಲ್ವಾ ಅಂತ ಅನ್ನೋದಕ್ಕೆ ಡೈಲಿ ನೀವೇನು ಕೆಲಸ ಮಾಡಿರ್ತೀರಲ್ವ, ಬೆಳಗ್ಗೆ 9 to ಸಂಜೆ 6, ಅದಷ್ಟು ನೀವು ಒಂದು ಕಡೆ ಒಂದು ಬುಕ್ಕಲ್ಲಿ ರೆಕಾರ್ಡ್ ಮಾಡಬೇಕು. ಅದನ್ನು ಒಂದು ಬುಕ್ಕಲ್ಲಿ ಬರೀಬೇಕು ಏನೇನು ಕೆಲಸ ದಬಾಕಿದ್ರು ಅಂತ. ಸೊ ಅವಾಗ ಏನಾಗುತ್ತೆ ಅಂದರೆ ಅದು ಹೆಲ್ಪ್ ಮಾಡುತ್ತೆ ವರ್ಕ್ ಪ್ಯಾಟರ್ನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಓಕೆನಾ? ಸೊ ಇದು ನಿಮಗೇನು ಮೆಥಡ್ಸ್ ಆಫ್ ಕಲೆಕ್ಟಿಂಗ್ ಜಾಬ್ ಅನಾಲಿಸಿಸ್ ಇನ್ಫಾರ್ಮೇಷನ್. ಆರ್ಗನೈಸೇಷನು ಯಾವ್ಯಾವ ಥರ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡುತ್ತೆ ಅಂತ ನಾವು ನೋಡಿದ್ವಿ. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟು ರೋಲ್ ಆಫ್ ರಿಕ್ರೂಟ್ಮೆಂಟ್ ಆ್ಯಂಡ್ ಸೆಲೆಕ್ಷನ್. ರೋಲ್ ಆಫ್ ರಿಕ್ರೂಟ್ಮೆಂಟ್ ಅಂದರೆ ಏನು, ಸೆಲೆಕ್ಷನ್ ಅಂದರೆ ಏನು ಅಂತ ನಾವೀಗ ಡಿಸ್ಕಸ್ ಮಾಡ್ತೀವಿ. ಏನು ರಿಕ್ರೂಟ್ಮೆಂಟ್ ಅಂದರೆ ಅದೊಂದು ಪ್ರೋಸೆಸ್ ಆಫ್ ಅಟ್ರಾಕ್ಟಿಂಗ್, ಐಡೆಂಟಿಫೈಯಿಂಗ್ ಆ್ಯಂಡ್ ಹೈಯರಿಂಗ್ ದ ರೈಟ್ ಕ್ಯಾಂಡಿಡೇಟ್ ಫಾರ್ ಜಾಬ್. ಏನು ಮಾಡುತ್ತೆ ಇದು? ಅಟ್ರ್ಯಾಕ್ಟ್ ಮಾಡುತ್ತೆ. ಇವಾಗ ನೀವೇ ಆಗಿರಲಿ ಇನ್ಫೋಸಿಸ್, ವಿಪ್ರೋ ಅಂತೆಲ್ಲ ಓಡೋಗ್ಬಿಡ್ತೀರಲ್ವಾ, ಅದೇ ಥರ ಏನು ಮಾಡುತ್ತೆ? ಅಟ್ರ್ಯಾಕ್ಟ್ ಮಾಡುತ್ತೆ ನಮ್ಮ ಆರ್ಗನೈಸೇಷನ್ಗೆ ಬರಲಿ ಅಂತ. ಆಮೇಲೆ ಐಡೆಂಟಿಫೈ ಮಾಡುತ್ತೆ, ಆಮೇಲೆ ಹೈಯರ್ ಮಾಡ್ಕೊಳ್ಳುತ್ತೆ. ಯಾರಿಗೆ ಹೈಯರ್ ಮಾಡ್ಕೊಳ್ಳುತ್ತೆ? ರೈಟ್ ಕ್ಯಾಂಡಿಡೇಟ್ಗೆ ಜಾಬ್ಗೆ ಹೈಯರ್ ಮಾಡ್ಕೊಳ್ಳುತ್ತೆ. ಇದನ್ನು ನಾವು ರಿಕ್ರೂಟ್ಮೆಂಟ್ ಅಂತ ಹೇಳ್ತೀವಿ. ಇವಾಗ ಇದನ್ನು ಡಿಸ್ಕಸ್ ಮಾಡೋ ಹಾಗಿದ್ದರೆ ಏನು ಮಾಡುತ್ತೆ? ಫಸ್ಟ್ ಅಂದರೆ ರಿಕ್ರೂಟ್ಮೆಂಟಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ ಕ್ವಾಲಿಫೈಡ್ ಕ್ಯಾಂಡಿಡೇಟ್ನ ಫೈಂಡ್ ಮಾಡೋದು ತುಂಬ ಈಸಿ ಆಗುತ್ತೆ.
ಹೇಗೆ ಈಸಿ ಆಗುತ್ತೆ ಅಂದರೆ, ನೀವು ನೋಡಿರ್ತೀರ Naukri.com, ಲಿಂಕ್ಡ್ಇನ್ನು, ಇಲ್ಲೆಲ್ಲ ಏನು ಮಾಡಿರ್ತೀರ ನೀವು, PUC ಕಂಪ್ಲೀಟ್ ಆಗಿದ ತಕ್ಷಣ, ಡಿಗ್ರಿ ಕಂಪ್ಲೀಟ್ ಆಗಿದ ತಕ್ಷಣ, ಇಲ್ಲ ಮಾಸ್ಟರ್ಸ್ ಕಂಪ್ಲೀಟ್ ಆಗಿದ ತಕ್ಷಣ ನೀವೇನು ಮಾಡಿರ್ತೀರ, ಅಲ್ಲೆಲ್ಲ ಒಂದು ರೆಸ್ಯೂಮ್ ಅಪ್ಲೋಡ್ ಮಾಡಿರ್ತೀರ ನೀವು. ಆಮೇಲೆ ನಿಮ್ಮ ಡೇಟಾ ಇರ್ಬೋದು ಎಲ್ಲ ಅದರಲ್ಲಿ ಶೇರ್ ಮಾಡಿರ್ತೀರ. ಸೊ ಆ ಡೇಟಾಯಿಂದ ಕಂಪ್ನಿಗೆ ತುಂಬ ಯೂಸ್ ಆಗುತ್ತೆ. ಹೇಗೆ ಯೂಸ್ ಆಗುತ್ತೆ ಅಂದರೆ, ಕಂಪ್ನಿ ಏನು ಮಾಡುತ್ತೆ, ಜಾಬ್ ಆ್ಯಡ್ಸನ್ನು ಪೋಸ್ಟ್ ಮಾಡುತ್ತೆ. ಇಲ್ಲಿ ಲಿಂಕ್ಡ್ಇನ್ ಇರ್ಬೋದು, Naukri.com ಇರ್ಬೋದು. ಸೊ ಆವಾಗ ಅವ್ರಿಗೆ ರೈಟ್ ಕ್ಯಾಂಡಿಡೇಟು ಈಸಿಯಾಗಿ ಸಿಕ್ಬಿಡ್ತಾರೆ. ಅರ್ಥ ಆಗ್ತಿದೆ ಅಲ್ಲ ನಿಮಗೆ? ಆಮೇಲೆ ಏನು ಮಾಡ್ತಾರೆ ಅಂದರೆ, ಅವ್ರ ಆರ್ಗನೈಸೇಷನ್ಗೆ ಸ್ಕಿಲ್ಡ್ ಎಂಪ್ಲಾಯಿನ ಹೈಯರ್ ಮಾಡ್ಕೊಳ್ತಾರೆ. ಯಾಕಂದರೆ ಕಂಪನಿ ಗ್ರೋತ್ಗೋಸ್ಕರ ಏನು ಮಾಡ್ತಾನೆ, ಇವಾಗ ನೀವು ಡೇಟಾ ಎಲ್ಲನೂ ಅಲ್ಲಿ ನಿಮ್ಮ ಡೇಟಾನ ನಂಗೆ 10 ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆ, 5 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ಅಂತೆಲ್ಲ ಪೋಸ್ಟ್ ಮಾಡಿರ್ತೀರ. ಸೊ ನಾನು ಏನು ಮಾಡ್ತೀನಿ, ನಿಮ್ಮ ಸ್ಕಿಲ್ಸನ್ನ ನೋಡಿ ನಿಮ್ಮನ್ನು ಹೈಯರ್ ಮಾಡ್ಕೋತೀನಿ ಕಂಪನಿ ಗ್ರೋತ್ಗೋಸ್ಕರ. ಫಾರ್ ಎಕ್ಸಾಂಪಲ್ ಹೇಳಂಗಿದ್ರೆ, ಇವಾಗ ನೀವು ನೋಡಿರ್ತೀರ ಅನಿಸುತ್ತೆ, ಟೀಚಿಂಗ್ ಫೀಲ್ಡಲ್ಲಿ ಅದು ಆಗಿರಲಿ, ಇಲ್ಲಾಂದರೆ ಹಾಸ್ಪಿಟಲ್ಸಲ್ಲಿ ಅದು ಆಗಿರಲಿ, ಎಕ್ಸ್ಪೀರಿಯೆನ್ಸ್ ಇದ್ದವ್ರಿಗೆ ಅವರು ಹೈಯರ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಈಗ 10 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಡಾಕ್ಟರ್ಗೆ ಅಂತ ಹೈಯರ್ ಮಾಡ್ಕೋತಾರೆ. ಸೊ ಏನಂದರೆ, ಎಲ್ಲ ಪೇಷಂಟ್ಸ್ ಅದೇ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಡಾಕ್ಟರ್ಗೆ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇದೆಯಪ್ಪ, ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಅಲ್ವಾ. ಆಮೇಲೆ ರಿಕ್ರೂಟ್ಮೆಂಟಿಂದ ಏನು ಯೂಸ್ ಆಗುತ್ತೆ ಅಂದರೆ, ಹೈಯರಿಂಗ್ ಪ್ರೋಸೆಸ್ನ ಸ್ಪೀಡ್ ಮಾಡ್ತಾರೆ ಮತ್ತು ಪ್ರಾಪರಾಗಿ ಪ್ಲ್ಯಾನ್ ಮಾಡ್ತಾರೆ. ಇವಾಗ ಏನಂದರೆ, ನೀವು ಕೆಲಸ ಬಿಡ್ತಿದ್ದೀರ ಅಂದರೆ 3 ತಿಂಗಳು ಮುಂಚೆನೇ ನೀವು ಇನ್ಫಾರ್ಮ್ ಮಾಡಿರಬೇಕು. ಇನ್ನು 3 ಮಂತ್ ಏನಿದೆಯೋ ಅಲ್ಲಿ ವರ್ಕ್ ಮಾಡ್ತಿರ್ತಾರಲ್ವ, ಸೊ 3 ಮಂತ್ ಮುಂಚೆನೇ ಇನ್ಫಾರ್ಮ್ ಮಾಡಿರ್ತಾರಲ್ವ. ಸೊ ಆವಾಗಲೇ ಏನು ಮಾಡುತ್ತೆ ಆರ್ಗನೈಸೇಷನ್ ಅಂದರೆ, ಪ್ಲ್ಯಾನ್ ಮಾಡುತ್ತೆ. ಏನಂದರೆ, ಯಾರನ್ನ ಆವಾಗಲಿಂದನೇ ಸ್ಟಾರ್ಟ್ ಮಾಡಿಬಿಡುತ್ತೆ ಕೆಲಸಕ್ಕೆ, ಯಾರಿಗೆ ಹೈಯರ್ ಮಾಡ್ಕೊಳ್ಬೇಕು ಅಂತ ಎಲ್ಲನೂ. ಇವಾಗ ಎಕ್ಸಾಂಪಲ್ ನೀವು ನೋಡಿರ್ತೀರ ಅನಿಸುತ್ತೆ, ನೆಕ್ಸ್ಟು ಸ್ಕೂಲ್ಗಳೆಲ್ಲ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ ತಕ್ಷಣವೇ ಎಷ್ಟೊಂದು ಅಂಗಡಿಲೆಲ್ಲ ಬುಕ್ಸ್ ಎಲ್ಲ ತರಿಸಿರ್ತಾರೆ, ಬ್ಯಾಗ್ಸು, ಶೂಸು, ಇದೆಲ್ಲ ಹೇಗೆ ತರಿಸಿರ್ತಾರೋ ಅದೇ ಥರ. ಎಕ್ಸಾಂಪಲ್ ಕೊಡ್ತಿರೋದು ಅರ್ಥ ಆಗಲಿ ಅಂತ, ಎಕ್ಸಾಂಪಲ್ಸ್ ಎಲ್ಲ ನೀವು ಬರೋದಕ್ಕೆ ಹೋಗ್ಬೇಡಿ ಎಕ್ಸಾಮಲ್ಲಿ. ಆಮೇಲೆ ಏನಂದರೆ, ಹೈಯರ್ ಮಾಡ್ಕೊಳ್ಳುತ್ತೆ ಕ್ಯಾಂಡಿಡೇಟ್ನ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ ಅಂದರೆ ಹುಡುಗ ಅದು ಆಗಿರಲಿ, ಹುಡುಗಿ ಅದು ಆಗಿರಲಿ, ಯಾವುದು ಬಂದು ಅಲ್ಲಿ ಕೆಲಸ ಮಾಡ್ಬೋದು. ಇದು ಹೈಯರಿಂಗ್ ಆಗುತ್ತೆ. ನೆಕ್ಸ್ಟ್ ಏನು, ರೋಲ್ ಆಫ್ ಸೆಲೆಕ್ಷನು. ಏನು ಸೆಲೆಕ್ಷನ್ ಅಂದರೆ ಅದೊಂದು ಪ್ರೋಸೆಸ್ಸು, ಚೂಸ್ ಮಾಡೋವಂಥದ್ದು. ಎಲ್ಲಿಂದ ಚೂಸ್ ಮಾಡ್ತಾರೆ, ಇವಾಗ ಕೆಲಸ ಇದೆ ಅಂದಿದ ತಕ್ಷಣವೇ 1000 ಅಪ್ಲಿಕೇಶನ್ಸ್ ಬಂದಿರುತ್ತೆ. 1000 ಅಪ್ಲಿಕೇಶನ್ಸಲ್ಲಿ ನನಗೆ ಬೇಕಾಗಿರೋ ಸ್ಕಿಲ್ಸು, ಎಕ್ಸ್ಪೀರಿಯೆನ್ಸು ಇದ್ದವನಿಗೆ ನಾನು ಏನು ಮಾಡ್ತೀನಿ, ಚೂಸ್ ಮಾಡ್ತೀನಿ. ಇದನ್ನು ನಾವೇನಂತ ಹೇಳ್ತೀವಿ, ಸೆಲೆಕ್ಷನ್ ಅಂತ ಹೇಳ್ತೀವಿ. ಸೆಲೆಕ್ಟ್ ಮಾಡ್ತೀವಿ, ಯೂಸ್ ಮಾಡಿಲ್ಲ ಅಂದು ವರ್ಲ್ಡು, ಸೆಲೆಕ್ಟ್ ಮಾಡ್ತೀವಿ. ಚೂಸಿಂಗ್ ದ ಬೆಸ್ಟ್ ಕ್ಯಾಂಡಿಡೇಟ್ ಫ್ರಮ್ ದ ಪೂಲ್ ಆಫ್ ಅಪ್ಲಿಕೆಂಟ್ಸ್ ಫಾರ್ ಎ ಜಾಬ್. ಇಷ್ಟು ಅಪ್ಲಿಕೇಶನ್ ಇರುತ್ತೆ, ಅದ್ರಲ್ಲಿ ಯಾರನ್ನೋ ಒಬ್ಬನ ಸೆಲೆಕ್ಟ್ ಮಾಡ್ತೀನಿ. ಪ್ರಾಪರಾಗಿ ಸೆಲೆಕ್ಟ್ ಮಾಡೋದ್ರಿಂದ ಏನೇನು ಯೂಸಸ್ ಆಗುತ್ತಂದರೆ, ಸ್ಕಿಲ್ಡ್ ಎಂಪ್ಲಾಯೀಸ್ನ ಸೆಲೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ಪ್ರೊಡಕ್ಷನ್ ಎಲ್ಲ ಬೂಸ್ಟ್ ಆಗುತ್ತೆ. ಅಂದರೆ ಸ್ವಲ್ಪ ಆರ್ಗನೈಸೇಷನು ಗೋಲ್ಸ್ನ ಈಸಿಯಾಗಿ ರೀಚ್ ಮಾಡ್ಬೋದು. ಆಮೇಲೆ ಒಂದು ಪ್ರಾಪರಾಗಿ ಅವನ್ನ ಹೈಯರ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಅವನು ತಕ್ಷಣ ಕೆಲಸ ಬಿಟ್ಟು ಹೋಗೋದಿಲ್ಲ. ನೀವು ಪ್ರಾಪರಾಗಿ ಸ್ಯಾಲ್ರಿ ಪೇ ಮಾಡ್ತಾಯಿದ್ದರೆ ಅವಾಗೆಲ್ಲ ಅವನೇನು ಮಾಡ್ತಾನೆ, ಕೆಲಸ ಬಿಟ್ಟು ಹೋಗೋದಿಲ್ಲ, ಅದೇ ಆರ್ಗನೈಸೇಷನಲ್ಲೇ ಕೆಲಸ ಮಾಡ್ತಾನೆ. ಅದರಿಂದ ಏನಾಗುತ್ತೆ ಅಂದರೆ, ಇವಾಗ ನಾನು ನಿಮ್ಗೆ ಹೇಳಿದೆ, ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ ನಮ್ಮ ಆರ್ಗನೈಸೇಷನಲ್ಲಿ ಕೆಲಸ ಇದೆ ಅಂತ. ಸೊ ಅವಾಗ ಅವ್ರಿಗೆಲ್ಲ ಜಾಸ್ತಿ ಎಕ್ಸ್ಪೆನ್ಸಸ್ ಖರ್ಚಾಗುತ್ತೆ. ಈಗ ಇಂಟರ್ವ್ಯೂ ಮಾಡ್ತಾರಲ್ವ, ಅಲ್ಲೂ ಜಾಸ್ತಿ ಎಕ್ಸ್ಪೆನ್ಸಸ್ ಖರ್ಚಾಗುತ್ತೆ. ಸೊ ಅದೆಲ್ಲ ಅವಾಯ್ಡ್ ಆಗುತ್ತೆ ಆರ್ಗನೈಸೇಷನ್ಗೆ. ಇವಾಗ ಸ್ಕಿಲ್ಡ್ನ ಹೈಯರ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಅವನಿಗೆ ಜಾಸ್ತಿ ಟ್ರೈನಿಂಗ್ ಕೊಡೋ ಅವಶ್ಯಕತೆ ಇರೋಲ್ಲ. ಸೊ ಟ್ರೈನಿಂಗ್ ಎಕ್ಸ್ಪೆನ್ಸಸ್ಸು ಏನಾಗುತ್ತೆ, ಸೇವ್ ಆಗುತ್ತೆ. ಆಮೇಲೆ ಇಲ್ಲೆಲ್ಲ ಸೆಲೆಕ್ಷನ್ ಮಾಡಿರ್ತಾರಲ್ಲ, ಸೊ ಅಲ್ಲೇನಂದರೆ ಡಿಸ್ಕ್ರಿಮಿನೇಷನ್ ಸ್ವಲ್ಪ ಕಮ್ಮಿ ಇರುತ್ತೆ. ಓಕೆನಾ? ಇವಾಗ ರೋಲ್ ಆಫ್ ರಿಕ್ರೂಟ್ಮೆಂಟ್ ಆ್ಯಂಡ್ ಸೆಲೆಕ್ಷನ್ ನೋಡಿದ್ವಿ. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಆ್ಯಂಡ್ ಬೇಗ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಯಾಕಂದರೆ ನೀವು ಜಸ್ಟು ಕ್ಲಾಸ್ನ ಕೇಳಿ ಇನ್ನು ಓನಾಗಿ ಅಟೆಂಡ್ ಮಾಡ್ಬೋದು. ನೀವು ಒಂದು ಆರ್ಗನೈಸೇಷನ್ನ ಇಮ್ಯಾಜಿನ್ ಮಾಡಿಕೊಂಡು ಅಲ್ಲೆಲ್ಲ ಹೇಗೆ ಆಪ್ರೇಟ್ ಆಗುತ್ತೆ, ಹೇಗೆಲ್ಲ ರಿಕ್ರೂಟ್ಮೆಂಟ್ ಮಾಡ್ತಾರೆ, ಹೇಗೆ ಸೆಲೆಕ್ಷನ್ ಮಾಡ್ತಾರೆ ಅಂತೆಲ್ಲ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಓಕೆನಾ? ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್, ರಿಕ್ರೂಟ್ಮೆಂಟ್ ಪಾಲಿಸಿ. ಏನು ರಿಕ್ರೂಟ್ಮೆಂಟ್ ಪಾಲಿಸಿ ಅಂದರೆ, ರಿಕ್ರೂಟ್ಮೆಂಟ್ ಪಾಲಿಸಿ ಅನ್ನೋ ವರ್ಡ್ ಕೊಟ್ಟಿದ್ದಾರೆ ನೋಡಿ. ಅದೇನಂದರೆ, ಅದು ಸೆಟ್ ಆಫ್ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್. ಅಂದರೆ ಏನು, ಸೆಟ್ ಆಫ್ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್. ಇವಾಗ ಹೊಸದಾಗಿ ಒಬ್ಬನ ರಿಕ್ರೂಟ್ ಮಾಡ್ಕೊಂಡಿರ್ತಾನೆ, ಆರ್ಗನೈಸೇಷನ್ನ ಹೈಯರ್ ಮಾಡ್ಕೊಂಡಿರ್ತಾನಲ್ಲ, ಆ ಹೊಸ ಎಂಪ್ಲಾಯಿಗೆ ಆರ್ಗನೈಸೇಷನ್ ರೂಲ್ಸು ಮತ್ತು ಗೈಡ್ಲೈನ್ಸ್ ಬಗ್ಗೆ ಹೇಳೋದು, ಮತ್ತು ಅವನ್ನ ಒಂದು ಪ್ರಾಪರಾಗಿ ಫೇರ್ ವೇನಲ್ಲಿ ಮಾಡಬೇಕು. ಅವ್ನು ಪ್ರಾಪರಾಗಿ ಕೆಲಸ ಕೊಡೋದಿರ್ಬೋದು, ಇಲ್ಲ ಟ್ರೈನಿಂಗನ್ನು ಕೊಡೋದಿರ್ಬೋದು, ಅದು ಪ್ರಾಪರಾಗಿ ಮಾಡಬೇಕು. ಇವಾಗ ನಾವು ಇದಕ್ಕೆ ಎಕ್ಸಾಂಪಲ್ಸ್ ನೋಡೋ ಹಾಗಿದ್ದೆ, ಈಕ್ವಲ್ ಆಪರ್ಚುನಿಟಿ ಪಾಲಿಸಿ. ಏನು ರಿಕ್ರೂಟ್ಮೆಂಟ್ ಪಾಲಿಸಿ ಅಂದರೆ ಈಕ್ವಲ್ ಆಗಿ
ಆಪರ್ಚುನಿಟಿ ಕೊಡಬೇಕು. ಯಾರಿಗೆ? ಹುಡುಗ ಆಗಿರಲಿ, ಹುಡುಗಿ ಆಗಿರಲಿ, ಯಾವುದೇ ಕ್ಯಾಸ್ಟ್ ಆಗಿರಲಿ, ಯಾವುದೇ ಬ್ಯಾಕ್ಗ್ರೌಂಡ್ ಆಗಿರಲಿ. ಓಕೆನಾ? ಇದು ಒಂದು ಪ್ರಾಪರ್ ಪಾಲಿಸಿನ ಫಾಲೋ ಮಾಡಬೇಕು ಅವರು. ಆಮೇಲೆ ಒಂದು 10 ವರ್ಷದಿಂದ ಕೆಲಸ ಮಾಡ್ತಿರ್ತಾರೆ ಅಂದ್ಕೊಳ್ಳಿ, ಯಾವನೋ ಹೊಸದಾಗಿ ಒಂದು 2 ಇಯರ್ಸಿಂದ ಕೆಲಸ ಮಾಡ್ತಿರ್ತಾನೆ. ಸೊ ಏನಂದರೆ ಪ್ರಾಪರಾಗಿ ಮುಂಚೆ ಕೆಲಸ ಮಾಡ್ತಿರೋ ವ್ಯಕ್ತಿಗೆ ಪ್ರಮೋಷನ್ ಕೊಡಬೇಕೇ ಹೊರತು ಇವಾಗ ಅಪಾಯಿಂಟ್ ಆಗಿರ್ತಾನಲ್ಲ ಅವನಿಗೆ ಆ ಥರ ಮೋಸ ಅಂಡ ಗುಂಡಿಲೆಲ್ಲನೂ ಪ್ರಮೋಷನ್ ಎಲ್ಲ ಕೊಡೋ ಹಾಗಿಲ್ಲ. ಆಮೇಲೆ ಕೆಲವೊಂದು ಪಾಲಿಸೀಸ್ ಇರುತ್ತೆ ಆರ್ಗನೈಸೇಷನಲ್ಲಿ. ಏನಂದರೆ ಫ್ರೆಶ್ ಗ್ರ್ಯಾಜುಯೇಟು, ಇವಾಗ ನಿಮ್ಮ ಕಾಲೇಜಲ್ಲೆಲ್ಲ ಕ್ಯಾಂಪಸ್ ಇಂಟರ್ವ್ಯೂ ಅಂತ ಇರುತ್ತೆ ಅಲ್ವಾ? ಸೊ ಏನಂದರೆ ಇಷ್ಟು ಪರ್ಸೆಂಟು ಕ್ಯಾಂಪಸ್ಸಿಂದ ಎಳ್ಕೊಬರ್ಬೇಕು ಕ್ಯಾಂಡಿಡೇಟ್ಸ್ನ. ಅಂದರೆ ಕ್ಯಾಂಪಸ್ ಇಂಟರ್ವ್ಯೂನ ಮಾಡಬೇಕು, ಅಲ್ಲಿಂದ ಫ್ರೆಶ್ ಕ್ಯಾಂಡಿಡೇಟ್ಸ್ನ ನಮ್ಮ ಆರ್ಗನೈಸೇಷನ್ಗೆ ತೊಗೊಂಡು ಬರಲೇಬೇಕು ಅಂತ ಇರುತ್ತೆ. ಆಮೇಲೆ ಆಲ್ರೆಡಿ ಅದೇ ಆರ್ಗನೈಸೇಷನಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಆ ಎಂಪ್ಲಾಯೀಸಿಗೆ ಹೇಳೋದು, ನಿಮಗೆ ಗೊತ್ತಿರೋ ಯಾವುದು ಗುಡ್ ಕ್ಯಾಂಡಿಡೇಟ್ಸ್ ಇದೆ ನಮ್ಮ ಆರ್ಗನೈಸೇಷನ್ಗೆ ಕರ್ಕೊಬನ್ನಿ, ನಾವು ಅವ್ರಿಗೆ ರಿಕ್ರೂಟ್ ಮಾಡ್ಕೊಳ್ತೀವಿ. ಇದೆಲ್ಲ ಏನಾಗುತ್ತೆ ಅಂದರೆ ರಿಕ್ರೂಟ್ಮೆಂಟ್ ಪಾಲಿಸೀಸ್ ಆಗುತ್ತೆ. ಓಕೆನಾ? ಇದನ್ನು ಫಾಲೋ ಮಾಡಲೇಬೇಕು ಅವರು. ಇವಾಗ ನೆಕ್ಸ್ಟು ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ನ ನೋಡೋಣ. ಫಸ್ಟು ಎಕ್ಸ್ಟರ್ನಲ್ ಸೋರ್ಸ್ನ ನೋಡೋಣ, ಆಮೇಲೆ ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ನ ನೋಡೋಣ. ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಅಂದರೆ ಹೈಯರಿಂಗ್ ಫ್ರಮ್ ವಿತಿನ್ ದ ಕಂಪನಿ, ಅಂದರೆ ಕಂಪನಿಲಿ ಇದ್ದಿರ್ತಾನಲ್ಲ ಅವನಿಗೆ ಹೈಯರ್ ಮಾಡ್ಕೊಳ್ಳೋದು. ಆಯಿತಾ? ಇವಾಗ ಏನಂದರೆ ಪ್ರಮೋಷನ್ ಇರ್ಬೋದು. ಏನಂದರೆ ಆಲ್ರೆಡಿ ಇಂಟರ್ನಲ್ ಸೋರ್ಸ್ ಅಂದರೆ ಒಳಗಡೆ ಕೆಲಸ ಮಾಡ್ತಿರ್ತಾನಲ್ಲ ನಮ್ಮ ಆರ್ಗನೈಸೇಷನ್ ಒಳಗಡೆನೆ. ಇವಾಗ ಯಾವುದೋ ಒಂದು ಪೋಸ್ಟ್ ಖಾಲಿ ಆಯಿತು ಅಂದ್ಕೊಳ್ಳಿ, ಸೊ ಒಂದು 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ ಅವನಿಗೆ ತೆಗ್ದು ಆ ಪೋಸ್ಟಿಗೆ ಹಾಕ್ಬಿಡೋದು. ಓಕೆನಾ? ಒಬ್ಬ M.Com ಮಾಡಿರ್ತಾನೆ, ಅವ್ನ ಕೆಳಗಡೆ B.Com ಮಾಡಿರ್ತಾನೆ. M.Com ಮಾಡಿದವ್ನು ಏನಾದರೂ ಕೆಲಸ ಬಿಟ್ಟು ಹೋದರೆ B.Com ಅವ್ನಿಗೆ ಹೆಂಗೋ 5 ವರ್ಷದ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ ತೊಗೊಂಡೋಗ್ಬಿಟ್ಟು M.Com ಪೋಸ್ಟಲ್ಲಿ ಇರುತ್ತಲ್ಲ ಅಲ್ಲಿ ಹಾಕ್ಬಿಡೋದು. ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್. ಓಕೆನಾ? ಇವಾಗ ಫಸ್ಟ್ ನೋಡೋಂಗಿದೆ ಪ್ರಮೋಷನ್ಸ್ ಇರ್ಬೋದು. ಅಲ್ಲೇನು ಆರ್ಗನೈಸೇಷನಲ್ಲಿ ವರ್ಕ್ ಮಾಡ್ತಿರ್ತಾನಲ್ವ, ಒಂದು 10 ವರ್ಷದಿಂದ ವರ್ಕ್ ಮಾಡ್ತಿರ್ತಾನೆ. ಸೊ ಹೈಯರ್ ಪೊಸಿಷನ್ಗೆ ಪ್ರಮೋಷನ್ ಕೊಡಬೇಕಂದ್ರೆ ಇನ್ನೊಬ್ಬರಿಗೆ ಹೊಸಬನ್ಗೆ ಯಾಕೆ ತೊಗೊಬಂದು ಕೂಡ್ಸೋದು? ಇಲ್ಲಿ ಒಳಗಡೆ ಕೆಲಸ ಮಾಡ್ತಿರ್ತಾನಲ್ಲ ಅವ್ನಿಗೆ ಹೈಯರ್ ಪೋಸ್ಟ್ಗೆ ಪ್ರಮೋಷನ್ ಕೊಟ್ಬಿಡೋದು. ನೆಕ್ಸ್ಟು ಟ್ರಾನ್ಸ್ಫರ್ ಮಾಡೋದು. ಇವಾಗ ಒಂದು ಡಿಪಾರ್ಟ್ಮೆಂಟು, ಇವಾಗ ಒಂದು ಆರ್ಗನೈಸೇಷನಲ್ಲಿ ತುಂಬ ಡಿಪಾರ್ಟ್ಮೆಂಟ್ಸ್ ಇರುತ್ತಲ್ವ. ಸೊ ಒಂದು ಡಿಪಾರ್ಟ್ಮೆಂಟಲ್ಲಿ ಯಾರೋ ಒಬ್ಬ ಕೆಲಸ ಬಿಟ್ಟಿರ್ತಾನೆ. ಸೊ ಏನು ಮಾಡ್ತಾರೆ, ಇನ್ನೊಂದು ಡಿಪಾರ್ಟ್ಮೆಂಟಲ್ಲಿ ಅವನಿಗೆ ತೆಗ್ದು ಈ ಡಿಪಾರ್ಟ್ಮೆಂಟಿಗೆ ಹಾಕ್ತಾನೆ. ಆ ಡಿಪಾರ್ಟ್ಮೆಂಟಲ್ಲಿ ಸಂಬಳ ಸ್ವಲ್ಪ ಕಮ್ಮಿ ಇರುತ್ತೆ, ಇಲ್ಲಿ ಜಾಸ್ತಿ ಇರುತ್ತಲ್ವ. ಸೊ ಏನು ಮಾಡ್ತಾನೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಡಂಪ್ ಮಾಡ್ತಾನೆ. ಆಮೇಲೆ ಏನು ಮಾಡ್ತಾರೆ, ಆರ್ಗನೈಸೇಷನಲ್ಲಿ ವರ್ಕ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಹೇಳ್ತಾರೆ, ನಿಮಗೆ ಗೊತ್ತಿರೋ ಯಾವುದು ಇದ್ದರೆ ರೆಫರ್ ಮಾಡಿ, ಅವ್ರಿಗೆ ನಾವು ಕೆಲ್ಸಕ್ಕೆ ತೊಗೊಳ್ತೀವಿ. ಅಂದರೆ ಜಾಸ್ತಿ ಹೊರಗಡೆ ಅವ್ರಿಗೆ ಚಾನ್ಸೇ ಕೊಡೋದಿಲ್ಲ. ಒಳಗಡೆ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಜಾಸ್ತಿ ಆಪ್ಷನ್ಸ್. ಇಂಟರ್ನಲ್ ಅಂದರೆ ಕಂಪನಿ ಒಳಗಡೆ ಅಂತ. ಓಕೆನಾ? ಆಮೇಲೆ ಏನು ಮಾಡ್ತಾರೆ, ಕಂಪನಿಯಿಂದ ಯಾರಿಗಾದ್ರೂ ಕೋಪದಲ್ಲಿ ಕೆಲಸದಿಂದ ಕಿತ್ತಾಕ್ಬಿಟ್ಟಿರ್ತಾರಲ್ಲ ಅವ್ರನ್ನ ರೀಅಪಾಯಿಂಟ್ ಮಾಡ್ಕೊಳ್ಳೋದು. ಅರ್ಥ ಆಗ್ತಿದೆ ಅಲ್ವಾ ನಿಮ್ಗೆ? ಇದೆಲ್ಲನೂ ಆರ್ಗನೈಸೇಷನಲ್ಲಿ ಅವ್ರಿಗೆ ಇನ್ನೊಂದು ಕೆಲಸ ಕೊಡ್ತಾರೆ ಹೊರತು ಹೊರಗಡೆ ಅವ್ರಿಗೆ ಯಾವುದೇ ರೀತಿ ಕೆಲಸ ಕೊಡೋದಿಲ್ಲ. ಇದರಿಂದ ಅಡ್ವಾಂಟೇಜಸ್ ಏನಂದರೆ ಟೈಮ್ ಸೇವ್ ಆಗುತ್ತೆ, ಕಾಸ್ಟು ಸೇವ್ ಆಗುತ್ತೆ. ಹೇಗೆ ಟೈಮ್ ಸೇವ್ ಆಗುತ್ತೆ ಅಂದರೆ ಇವಾಗ ಆಲ್ರೆಡಿ ಕೆಲಸ ಮಾಡ್ತಿದ್ದವನಿಗೆ ಈ ಪೋಸ್ಟಿಗೆ ಹಾಕ್ಬಿಟ್ಟು ಅಲ್ವಾ, ಸೊ ಟೈಮ್ ಸೇವ್ ಆಯಿತು. ಇಲ್ಲಾಂದರೆ ಏನು ಮಾಡಬೇಕಿತ್ತು, ಅವ್ರು ಅಡ್ವರ್ಟೈಸ್ಮೆಂಟ್ ಕೊಡಬೇಕಿತ್ತು, ಯಾವುದು ಹೊಸ ಕ್ಯಾಂಡಿಡೇಟ್ ಬರ್ತಾ ಇದ್ದ ಅವ್ನಿಗೆ ಇಂಟರ್ವ್ಯೂ ತೊಗೋಬೇಕಾಗಿತ್ತು. ಸೊ ಟೈಮ್ ವೇಸ್ಟ್ ಆಗೋದು, ಆಮೇಲೆ ಜಾಸ್ತಿ ಖರ್ಚಾಗೋದು. ಸೊ ಇದೆಲ್ಲ ಏನಾಯಿತು, ಕಮ್ಮಿ ಆಯಿತು. ಆಮೇಲೆ ಈಸಿಯಾಗಿ ಅಡ್ಜಸ್ಟ್ ಆಗಿಬಿಡ್ತಾರೆ. ಅಡ್ವಾಂಟೇಜಸ್ ಇನ್ನೊಂದೇನು ಅಡ್ವಾಂಟೇಜ್ ಅಂತ ಅಂದರೆ ಈಸಿಯಾಗಿ ಅಡ್ಜಸ್ಟ್ ಆಗಿಬಿಡ್ತಾರೆ. ಯಾಕಂದರೆ ಒಂದು 50 ವರ್ಷದಿಂದ ಅದೇ ಕಂಪ್ನಿಲಿ ಕೆಲಸ ಮಾಡ್ತಿರ್ತಾರೆ. ಸೊ ಒಂದು ಪೋಸ್ಟಿಂದ ಇನ್ನೊಂದು ಪೋಸ್ಟಿಗೆ ಹಾಕಿದ ತಕ್ಷಣ ಈಸಿಯಾಗಿ ಅಡ್ಜಸ್ಟ್ ಆಗ್ತಾರೆ. ಅದೇ ನೀವು ಹೊಸಬೇಕು ತೆಗ್ದು ಇಲ್ಲಿ ಆರ್ಗನೈಸೇಷನಲ್ಲಿ ಅಷ್ಟು ಬೇಗ ಅಡ್ಜಸ್ಟ್ ಆಗೋದಕ್ಕಾಗುತ್ತಾ? ಆಗೋದಿಲ್ಲ. ಒಂದು 6 ಮಂತ್ ಟೈಮ್ ತೊಗೊಳುತ್ತೆ ಅವ್ರಿಗೆ ಅಡ್ಜಸ್ಟ್ ಆಗೋದಕ್ಕೆಲ್ಲ. ಇದು ಅಡ್ವಾಂಟೇಜಸ್ಸು. ನೆಕ್ಸ್ಟು ಡಿಸ್ಅಡ್ವಾಂಟೇಜಸ್ ಏನಪ್ಪ, ಇಂಟರ್ನಲ್ ರಿಕ್ರೂಟ್ಮೆಂಟ್ ಅಂದರೆ ಒಳಗಡೆ ಆರ್ಗನೈಸೇಷನಲ್ಲಿ ಇದ್ದವ್ರಿಗೆ ಪ್ರಮೋಷನ್ ಕೊಡ್ಕೊಂಡು ಹೋದ್ರೆ ಏನು ಡಿಸ್ಅಡ್ವಾಂಟೇಜಸ್ ಆಗುತ್ತೆ ಅಂದರೆ ಲಿಮಿಟೆಡ್ ಟ್ಯಾಲೆಂಟು. ಏನಂದರೆ ಹೊಸ ಸ್ಕಿಲ್ಸಿಗೆ ಅವಕಾಶ ಕೊಡೋದಕ್ಕೆ ಆಗೋದೇ ಇಲ್ಲ. ಹೊಸ ಐಡಿಯಾಸು ಆರ್ಗನೈಸೇಷನ್ಗೆ ಸಿಗೋದಿಲ್ಲ. ಏನಂದರೆ ಅವೇ ಇವಾಗ ನೀವೆಲ್ಲ ನೋಡಿರ್ತೀರ ಅನಿಸುತ್ತೆ, ಪೋಸ್ಟ್ ಆಫೀಸಲ್ಲೆಲ್ಲ ಎಲ್ಲ ವಯಸ್ಸಾದವೇ ಇದ್ದಾವೆ ಅಲ್ವಾ. ಯಾಕಂದರೆ ಹೊಸಬ್ರಿಗೆ ಆಪರ್ಚುನಿಟೀಸೇ ಅಷ್ಟಾಗಿ ಕೊಟ್ಟಿಲ್ಲ. ಹೊಸಬ್ರಿಗೆ ಕೊಟ್ಟು ಈ ಪೋಸ್ಟ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಬಿಡ್ತಾವೆ ಹೊರತು ಅಲ್ಲಿ ಒಳಗಡೆ ಕೂತ್ಕೊಂಡು ಕೆಲಸ ಮಾಡೋದಕ್ಕೆ ನಿಮಗೆ ಬಿಡೋದೇ ಇಲ್ಲ. ಸೊ ಏನಾಗುತ್ತೆ ಅಂದರೆ ಪ್ರಾಪರಾಗಿ ಸ್ಕಿಲ್ಸ್ ಇರೋದಿಲ್ಲ, ಹೊಸದಾಗಿ ಏನೋ ಐಡಿಯಾಸ್ ಬರೋಲ್ಲ ಹೊರಗಡೆಯಿಂದ. ಒಂದು ಡಿಸ್ಅಡ್ವಾಂಟೇಜಸ್ ಏನಂದರೆ ಅಲ್ಲಿನ ಜನನೇ ಜಗಳ ಆಡ್ಕೊಂಡು ಸಾಯ್ತಾ ಇರ್ತಾರೆ. ಇವಾಗ ನಾನು ನಿಮ್ಗೆ ಹೇಳಿದೆ 10 ಇಯರ್ಸಿಂದ ವರ್ಕ್ ಮಾಡ್ತಿರ್ತಾನೆ, ಅವನಿಗೆ ಪ್ರಮೋಷನ್ ಕೊಡ್ತಾರೆ ಅಂತ. ಇವಾಗ 10 ಇಯರ್ಸಿಂದ ಇನ್ನೊಬ್ಬನೂ ವರ್ಕ್ ಮಾಡ್ತಿರ್ತಾನೆ,
10 ಇಯರ್ಸಿಂದ 4-5 ಜನ ಕೆಲಸ ಮಾಡ್ತಿರ್ತಾರೆ. ಅದ್ರಲ್ಲಿ ಯಾರಿಗೋ ಒಬ್ಬಂಗೆ ತೆಗೆದ್ಬಿಟ್ಟು ನೀವು ಪ್ರಮೋಷನ್ ಕೊಟ್ಟರೆ ಇನ್ನು 4-5 ಜನಕ್ಕೆ ಏನಾಗುತ್ತೆ, ಇವ್ನ ಮೇಲೆ ಹೊಟ್ಟೆ ಕಿಚ್ಚಾಗುತ್ತೆ. ನೋಡು 10 ವರ್ಷದಿಂದ ನಾವು ಕೆಲಸ ಮಾಡ್ತಿದ್ದೀವಿ, ಇವ್ನಿಗೆ ಮಾತ್ರ ಪ್ರಮೋಷನ್ ಕೊಟ್ಟು ನಮಗೆ ಪ್ರಮೋಷನೇ ಕೊಟ್ಟಿಲ್ಲ ಅಂತ ಕಚ್ಚಾಡ್ಕೊಂಡು ಸಾಯ್ತಾರೆ. ಓಕೆನಾ. ಸೊ ಇದೇನಾಗುತ್ತೆ ಅಂದರೆ ಇಂಟರ್ನಲ್ ಸೋರ್ಸಿಂದ ಏನಾಗುತ್ತೆ, ಇಷ್ಟು ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ ಆಗುತ್ತೆ. ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಅಂದರೆ ಹೊರಗಡೆಯಿಂದ ವರ್ಕರ್ಸ್ನ ಅಪಾಯಿಂಟ್ ಮಾಡ್ಕೊಳ್ಳೋದು. ಯಾವ ಥರ ಅಪಾಯಿಂಟ್ ಮಾಡ್ಕೊಳ್ತಾರೆ ಅಂದರೆ ಜಾಬ್ ಪೋರ್ಟಲ್ಸ್ ಮತ್ತು ವೆಬ್ಸೈಟಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದ್ರಿಂದ. ಜಾಬ್ ಪೋರ್ಟಲ್ಸ್ ಅಂದರೆ ಯಾವುದಾದ್ರು ಲಿಂಕ್ಡ್ಇನ್ ಇರ್ಬೋದು, Naukri.com ಇದರಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅಡ್ವರ್ಟೈಸ್ಮೆಂಟ್ ಕೊಡೋದ್ರಿಂದ ಏನಂದರೆ ಸ್ವಲ್ಪ ಜನನ ಹೈಯರ್ ಮಾಡ್ಕೊಳ್ಬೋದು. ಸೊ ಅಡ್ವರ್ಟೈಸ್ಮೆಂಟ್ ಆಪ್ಷನ್ ಒಂದು ತೊಗೋತಾರೆ. ನೆಕ್ಸ್ಟು ಕ್ಯಾಂಪಸ್ ರಿಕ್ರೂಟ್ಮೆಂಟು ಅಂದರೆ ಎಲ್ಲ ಕಾಲೇಜಲ್ಲೂ ಫಸ್ಟೇ ಹೇಳಿಬಿಟ್ಟಿರ್ತಾರೆ, ನಮ್ಮ ಕಂಪ್ನಿಯಿಂದ ಇಂಟರ್ವ್ಯೂ ತೊಗೊಳೋದಕ್ಕೆ ನಾವು ಬರ್ತೀವಿ ಅಂತ. ಇವಾಗ ನೀವು ನೋಡಿರ್ತೀರ ಅನಿಸುತ್ತೆ, ನಿಮಗೆಲ್ಲ ಅಡ್ಮಿಷನ್ ಟೈಮಲ್ಲಿ ಹೇಳಿರ್ತಾರೆ ನಮ್ಮ ಕಾಲೇಜಿಂದ ನಿಮಗೆ ಕ್ಯಾಂಪಸ್ ಇಂಟರ್ವ್ಯೂ ಇರುತ್ತೆ, ಇಲ್ಲಿಂದನೇ ನಿಮ್ಗೆ ಆರಾಮಾಗಿ ಕೆಲಸನೂ ಸಿಕ್ಬಿಡುತ್ತೆ. ಸೊ ಅದಕ್ಕೆ ಒಂದು 20-30 ಸಾವಿರ ರೂಪಾಯಿ ಎಕ್ಸ್ಟ್ರಾ ಫೀಸ್ ಪೇ ಮಾಡಿ ಅಂತ ಹೇಳಿರ್ತಾರಲ್ವಾ. ಸೊ ಅಲ್ಲಿಂದನೂ ಹೈಯರ್ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟು ಏಜೆನ್ಸೀಸ್ ಅಂತ ಇರುತ್ತೆ. ಏಜೆನ್ಸಿ ಅಂದರೆ ಈಗ ಕೆಲಸ ಹುಡುಕಿ ಸಾಕಾಗಿರುತ್ತಲ್ವ, ಎಲ್ಲೂ ಕೆಲಸ ಸಿಗೋಲ್ಲ. ಸೊ ನೀವು ಏಜೆನ್ಸಿ ಹತ್ರ ಹೋದ್ರೆ ಏಜೆನ್ಸಿ ಅವನು ನಿಮಗೆ ಕೆಲಸ ಕೊಡಿಸ್ತಾನೆ. ಫಾರ್ ಎಕ್ಸಾಂಪಲ್, ತಿಂಗಳಿಗೆ ನಿಮಗೆ 30 ಸಾವಿರ ರೂಪಾಯಿ ಸಂಬಳ ಅಂದ್ಕೊಳ್ಳಿ. 25,000 ಒಂದು 5 to 6 ಮಂತು ನೀವು ಆ ಏಜೆಂಟಿಗೆ ಪೇ ಮಾಡಬೇಕಾಗುತ್ತೆ. ಏನು ಹೇಳಿ, 25,000 ನಿಮಗೆ ಬರೋದೇ 30 ಸಾವಿರ ರೂಪಾಯಿ. ಆ 30 ಸಾವಿರದಲ್ಲಿ 25 ಸಾವಿರ ನೀವು ಏಜೆಂಟಿಗೆ ಪೇ ಮಾಡಬೇಕಾಗುತ್ತೆ. ಓಕೆನಾ. ಏಜೆಂಟ್ ಮೂಲಕನೂ ಅವರು ಅಪಾಯಿಂಟ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಏನಂದರೆ ಡೈರೆಕ್ಟಾಗಿ ಕೆಲವೊಂದು ವಾಕ್-ಇನ್ ಇಂಟರ್ವ್ಯೂಸ್ ಅಂತ ಇರುತ್ತೆ. ಅಂದರೆ ಡೈರೆಕ್ಟಾಗಿ ನೀವೇ ಕಂಪನಿನ ವಿಸಿಟ್ ಮಾಡಿಬಿಟ್ಟು ನಿಮ್ಮ ರೆಸ್ಯೂಮ್ಸ್ನ ಕೊಟ್ಟು ಇಂಟರ್ವ್ಯೂನ ಆವಾಗ ಅವರು ಇಂಟರ್ವ್ಯೂ ಮಾಡ್ತಾರೆ. ಓಕೆನಾ. ಇದೆಲ್ಲ ಎಕ್ಸ್ಟರ್ನಲ್ ಸೋರ್ಸು. ನೆಕ್ಸ್ಟು ಸೋಷಲ್ ಮೀಡಿಯಾ ಹೈಯರ್ ಮಾಡ್ಕೋತಾರೆ. ಸೋಷಲ್ ಮೀಡಿಯಾಯಿಂದ ಅಂದರೆ ಫೇಸ್ಬುಕ್ಕು, ಲಿಂಕ್ಡ್ಇನ್ನು ಇಲ್ಲೆಲ್ಲ ಅಪ್ಲೋಡ್ ಮಾಡಿ ಅಲ್ಲಿಂದ ಕೂಡ ಹೈಯರ್ ಮಾಡ್ಕೋತಾರೆ. ಸೊ ಇವಾಗ ನೆಕ್ಸ್ಟು ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ನೋಡೋಣ. ಅಡ್ವಾಂಟೇಜಸ್ಸು ಏನು ಅಡ್ವಾಂಟೇಜಸ್ ಇದರಿಂದ ಅಂದರೆ ಹೊಸ ಟ್ಯಾಲೆಂಟ್ ಮತ್ತು ಸ್ಕಿಲ್ಸನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಆಮೇಲೆ ಏನಂದರೆ ಡಿಫ್ರೆಂಟ್ ಬ್ಯಾಕ್ಗ್ರೌಂಡಿಂದ ನಾವು ಹೈಯರ್ ಮಾಡ್ಕೊಳ್ಬೋದು. ಸೊ ಇದೇನಾಗುತ್ತೆ, ಅಡ್ವಾಂಟೇಜಸ್ ಆಗುತ್ತೆ. ಡಿಸ್ಅಡ್ವಾಂಟೇಜಸ್ ಏನಂದರೆ ಹೈ ಕಾಸ್ಟ್ ಆಗುತ್ತೆ. ಯಾಕೆ ಹೈ ಕಾಸ್ಟ್ ಆಗುತ್ತೆ ಅಂದರೆ ಇವಾಗ ಜಾಬ್ ಆ್ಯಡ್ಸ್ ಕೊಟ್ಟಿರ್ತೀರ, ಮತ್ತು ಏಜೆನ್ಸಿಗಳಿಗೆ ಹೇಳಿರ್ತೀರ, ಮತ್ತು ಇಂಟರ್ವ್ಯೂ ಮಾಡಿದಾಗ ಎಕ್ಸ್ಪೆನ್ಸಸ್ ಖರ್ಚಾಗಿರುತ್ತೆ ಅಲ್ವಾ. ಇವಾಗ ಇಂಟರ್ವ್ಯೂ ಮಾಡೋದನ್ನು ಒಂದಿನ ಎಲ್ಲ ಕೂತ್ಕೊಂಡು ನೀವು ಇಂಟರ್ವ್ಯೂ ಮಾಡಿರ್ತೀರ ಅಂದ್ಕೊಳ್ಳಿ. ಸೊ ನಿಮ್ಗೆ ಎಷ್ಟು ಲಾಸ್ ಆಗಿರುತ್ತೆ ಅಲ್ಲೆಲ್ಲ. ಆಮೇಲೆ ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಯಾಕಂದರೆ ಈಗ ಹೊಸಬನ್ನ ನೀವು ಕೆಲ್ಸಕ್ಕೆ ಹೈಯರ್ ಮಾಡ್ಕೊಂಡಿದ್ದೀರ ಅಂದರೆ ಅವ್ನಿಗೆ ಪ್ರತಿಯೊಂದು ಟ್ರೈನಿಂಗ್ ಕೊಡಬೇಕು, ನೀವು ಎಲ್ಲ ಮಾಡಬೇಕಲ್ವ. ಸೊ ಆವಾಗ ಟೈಮ್ ವೇಸ್ಟ್ ಆಗುತ್ತೆ. ಆಮೇಲೆ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಹೈಯರ್ ಮಾಡ್ಕೊಂಡಿರ್ತೀರ, ಬಟ್ ಅವರು ಏನಾದರೂ ಒಂದು ರೀಸನ್ಸ್ ಕೊಟ್ಟು ಕೆಲಸ ಬಿಟ್ಟು ಹೋಗ್ಬಿಡ್ತಾರೆ. ಸೊ ಆವಾಗ ಏನಾಗುತ್ತೆ ಅಂದರೆ ನಿಮಗೆ ಅದು ಒಂದು ಡಿಸ್ಅಡ್ವಾಂಟೇಜಸ್ ಆಗುತ್ತೆ. ಇವಾಗ ಅರ್ಥ ಆಯ್ತಲ್ಲ, ಇಂಟರ್ನಲ್ ಅಂದರೆ ಒಳಗಡೆ ಇದ್ದವ್ರಿಗೆ ಪ್ರಮೋಷನ್ ಕೊಡ್ತಾ ಅವ್ರನ್ನೇ ಉದ್ಧಾರ ಮಾಡೋದು. ಎಕ್ಸ್ಟರ್ನಲ್ ಅಂದರೆ ಹೊರಗಡೆಯಿಂದ ಅಪಾಯಿಂಟ್ ಮಾಡ್ಕೊಳ್ಳೋ ಅಂಥದ್ದು. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ಸೆಲೆಕ್ಷನ್ ಪ್ರೋಸೆಸ್. ಏನು ಸೆಲೆಕ್ಷನ್ ಪ್ರೋಸೆಸ್ ಅಂದರೆ ಅದೊಂದು ಸ್ಟೆಪ್ಪು ಕಂಪನಿ ಫಾಲೋ ಮಾಡುತ್ತೆ. ಯಾಕೆ ಫಾಲೋ ಮಾಡುತ್ತೆ ಅಂದರೆ ಒಂದು ಆರ್ಗನೈಸೇಷನ್ಗೆ ಬೆಸ್ಟ್ ಕ್ಯಾಂಡಿಡೇಟ್ ಬೇಕು ಅಂತ ಹೇಳಿ ಈ ಸೆಲೆಕ್ಷನ್ ಪ್ರೋಸೆಸ್ನ ಮಾಡುತ್ತೆ. ಸೊ ಈ ಪ್ರೋಸೆಸ್ನ ಮಾಡೋದ್ರಿಂದ ಅವ್ರಿಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಏನೆಲ್ಲ ಅಂದರೆ ಯಾರು ನಮ್ಮ ಆರ್ಗನೈಸೇಷನ್ಗೆ ಸೂಟಬಲ್ ಇದ್ದಾರೆ. ಹೇಗೆ ಗೊತ್ತಾಗುತ್ತೆ ಅವ್ನು ಸೂಟಬಲ್ಲ ಇಲ್ವಾ ಅಂತ? ಅವ್ನ ಕ್ವಾಲಿಫಿಕೇಷನು, ಅವ್ನ ಸ್ಕಿಲ್ಸು ಮತ್ತು ಎಕ್ಸ್ಪೀರಿಯನ್ಸ್ ಮೇಲೆ ನಮಗೆ ಗೊತ್ತಾಗುತ್ತೆ ಅಲ್ವಾ. ನೆಕ್ಸ್ಟು ಕೀ ಸ್ಟೆಪ್ಸ್ ನೋಡೋಂಗಿದ್ದೆ ನಾವು. ಫಸ್ಟ್ ಬಂದು ಜಾಬ್ ಅಪ್ಲಿಕೇಶನ್. ಕೀ ಸ್ಟೆಪ್ಸ್ ಇನ್ ಸೆಲೆಕ್ಷನ್ ಪ್ರೋಸೆಸ್. ಜಾಬ್ ಅಪ್ಲಿಕೇಶನ್ ಏನು ಮಾಡ್ತಾರೆ, ಫಸ್ಟು ಎಲ್ಲ ಕ್ಯಾಂಡಿಡೇಟ್ಸು ರೆಸ್ಯೂಮ್ ಮತ್ತು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ತಾರೆ ಆರ್ಗನೈಸೇಷನ್ಗೆ. ಆಮೇಲೆ ಏನು ಮಾಡುತ್ತೆ ಆರ್ಗನೈಸೇಷನು ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡುತ್ತೆ. ಯಾವ ಕ್ಯಾಂಡಿಡೇಟು ಈ ಪೋಷನ್ಗೆ, ಈ ಕೆಲಸಕ್ಕೆ ಬೇಕಾಗುತ್ತೆ ಅಂತ ಫಸ್ಟ್ ಒಂದು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ ಅಂದರೆ ಆ ಕ್ಯಾಂಡಿಡೇಟ್ ಶಾರ್ಟ್ ಲಿಸ್ಟ್ ಮಾಡಿದಲ್ಲ, ಫಸ್ಟ್ ಸ್ಟೆಪ್ ಏನು ಹೇಳಿ, ಎಲ್ಲ ರೆಸ್ಯೂಮು ಇಲ್ಲ ಅಪ್ಲಿಕೇಶನ್ನ ಆರ್ಗನೈಸೇಷನ್ಗೆ ಸಬ್ಮಿಟ್ ಮಾಡುತ್ತೆ. ನೆಕ್ಸ್ಟು ಅದನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ ಕಂಪನಿ ಅವರು. ಆರ್ಗನೈಸೇಷನ್, ಕಂಪ್ನಿ ಎಲ್ಲ ಸೇಮ್ ಮೀನಿಂಗೆ. ಓಕೆನಾ. ಆಮೇಲೆ ಶಾರ್ಟ್ ಲಿಸ್ಟ್ ಮಾಡಿರೋ ಕ್ಯಾಂಡಿಡೇಟ್ಗೆ ಫೇಸ್ ಟು ಫೇಸ್ ಇಂಟರ್ವ್ಯೂ ತೊಗೋತಾರೆ, ಇಲ್ಲಾಂದರೆ ಆನ್ಲೈನ್ ಮೂಲಕ ಇಂಟರ್ವ್ಯೂನ ತೊಗೊಳ್ತಾರೆ. ಓಕೆನಾ. ನೆಕ್ಸ್ಟ್ ಬಂದು ಸ್ಕಿಲ್ ಟೆಸ್ಟು ಇಲ್ಲ ಅಸೆಸ್ಮೆಂಟ್ ಅಂತ ಒಂದು ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ. ಆಮೇಲೆ ಇನ್ ಕೇಸ್ ಅವ್ನು ಏನಾದರೂ ಪಾಸ್ ಆದರೆ ಅವಾಗೇನು ಮಾಡ್ತಾರೆ ಅಂದರೆ ಅವನು ಪ್ರೀವಿಯಸ್ ಎಲ್ಲಿ ಕೆಲಸ ಮಾಡ್ತಾಯಿದ್ದ, ಇನ್ ಕೇಸ್ ಎಕ್ಸ್ಪೀರಿಯನ್ಸ್ ಇರುತ್ತಲ್ವ, ಪ್ರೀವಿಯಸ್ ಕಂಪ್ನಿಗೆ ಕಾಲ್ ಮಾಡಿಬಿಟ್ಟು
ಆ ವ್ಯಕ್ತಿ ಬಗ್ಗೆ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೋತಾರೆ. ಅಂದರೆ ಈ ವ್ಯಕ್ತಿ ಹೇಗೆ ಕೆಲಸ ಮಾಡ್ತಾನೆ, ಇನ್ ಕೇಸ್ ಏನಾದರೂ ಕದಿಯೋದು ಇಲ್ಲ ಅಕೌಂಟ್ಸಲ್ಲಿ ಏನಾದರೂ ಮ್ಯಾನಿಪ್ಯುಲೇಷನ್ ಮಾಡೋದು ಈ ಥರ ಏನಾದರೂ ಮಾಡ್ತಾನಾ ಅಂತ ಚೆಕ್ ಮಾಡ್ತಾರೆ. ಆಮೇಲೆ ಕ್ವಾಲಿಫಿಕೇಷನ್ ವೆರಿಫಿಕೇಷನ್. ಇವಾಗ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಯಿತು ಅಂದ್ಕೊಳ್ಳಿ, ಯಾವುದಾದ್ರು ಕಂಪ್ನಿಗೆ ಹೋಗಿ ಜಾಯ್ನ್ ಆದರೆ ನಿಮ್ಮ ಕಂಪ್ನಿ ಕಡೆಯಿಂದ ನಮ್ಮ ಕಾಲೇಜ್ಗೊಂದು ಕಾಲ್ ಬರುತ್ತೆ, ಈ ಕ್ಯಾಂಡಿಡೇಟು ನಿಮ್ಮ ಕಾಲೇಜಲ್ಲಿ ಓದಿದಾನ ಇಲ್ವಾ ಚೆಕ್ ಮಾಡಿಬಿಟ್ಟು ಹೇಳಿ ಅಂತ. ಓಕೆನಾ. ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡ್ತಾರೆ. ನೆಕ್ಸ್ಟು ಲಾಸ್ಟಲ್ಲಿ ಇದಿಷ್ಟಕ್ಕೂ ಸೆಲೆಕ್ಟ್ ಆದರೆ ಅವನಿಗೆ ಆ ಆರ್ಗನೈಸೇಷನ್ಗೆ ಅಪಾಯಿಂಟ್ ಮಾಡ್ಕೋತಾರೆ. ಇವಾಗ ಸೆಲೆಕ್ಷನ್ ಪ್ರೋಸೆಸ್ ಏನಂತ ಗೊತ್ತಾಯ್ತಲ್ವಾ. ನೆಕ್ಸ್ಟು ಇದನ್ನು ಇನ್ನೂ ನೀವು ಓನಾಗೂ ಬರಿಬೋದು. ಆ್ಯಂಡ್ ನಾನು ನಿಮಗೆ ಜಸ್ಟು ಮೇಲ್ಮೇಲೆ ಹೇಳ್ತಾ ಇದ್ದೀನಿ, ನೀವು ಇನ್ನೂ ಕುಯ್ಬೋದು, ಏನೂ ಆಗೋದಿಲ್ಲ. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಟೈಪ್ಸ್ ಆಫ್ ಇಂಟರ್ವ್ಯೂ. ಏನು ಇಂಟರ್ವ್ಯೂ ಅಂದರೆ ಜಾಬನ್ನು ಆಫರ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಎಂಪ್ಲಾಯರ್ನ ಕೂರಿಸ್ಕೊಂಡು ಒಂದು ಮೀಟಿಂಗ್ ಮಾಡೋ ಅಂಥದ್ದು ಇಂಟರ್ವ್ಯೂ ಅಂತ ಹೇಳ್ತೀವಿ. ಇನ್ ಕೇಸ್ ಇದರಲ್ಲಿ ಸೆಲೆಕ್ಟ್ ಆದರೆ ಅವನು ಕೆಲಸ ಕೊಡ್ತಾರೆ, ಇಲ್ಲಾಂದರೆ ಮನೆಗೆ ಕಳಿಸ್ತಾರೆ. ಓಕೆನಾ. ಇವಾಗ ಟೈಪ್ಸ್ ಆಫ್ ಇಂಟರ್ವ್ಯೂ ಅಂದರೆ ಏನು, ಇದರಲ್ಲಿ ನಿಮಗೆ ಫಸ್ಟು ಬೇಸ್ಡ್ ಆನ್ ಫಾರ್ಮೆಟ್ಟು ನೆಕ್ಸ್ಟ್ ಬಂದು ನಿಮಗೆ ಬೇಸ್ಡ್ ಆನ್ ಪರ್ಪಸ್, ಟೂ ಟೈಪ್ಸ್ ಇದೆ. ಈಗ ಬೇಸ್ಡ್ ಆನ್ ಫಾರ್ಮೆಟಲ್ಲಿ ಫಸ್ಟ್ ಸಬ್ ಪಾಯಿಂಟು ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಅಂದರೆ ಫಸ್ಟೇ ಪ್ಲ್ಯಾನ್ ಮಾಡಿರ್ತಾರೆ ಯಾವ್ಯಾವ ಕ್ವಶನ್ನ ಕ್ಯಾಂಡಿಡೇಟ್ಸಿಗೆ ಕೇಳಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಒಂದೇ ಕ್ವಶನು ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಅಂದರೆ ಒಂದೇ ಕ್ವಶನ್ನ ಎಷ್ಟು ಜನ, ಒಂದು ಇಂಟರ್ವ್ಯೂಗೆ ಒಂದು 20 ಜನ ಅಟೆಂಡ್ ಆಗಿದೆ, 20 ಜನಕ್ಕೂ ಸೇಮ್ ಕ್ವಶನ್ನ ಕೇಳ್ತಾನೆ. ಓಕೆನಾ. ಅದನ್ನು ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಅಂತ ಹೇಳ್ತೀವಿ. ನೆಕ್ಸ್ಟು ಸಬ್ ಪಾಯಿಂಟು ಅನ್ಸ್ಟ್ರಕ್ಚರ್ಡ್ ಇಂಟರ್ವ್ಯೂ. ಇದರಲ್ಲಿ ಯಾವುದೇ ರೀತಿ ಫಿಕ್ಸ್ಡ್ ಕ್ವಶನ್ಸ್ ಇರೋದಿಲ್ಲ, ಬಟ್ ಏನೋ ಒಂದು ಕಾನ್ವರ್ಸೇಷನ್ ಮಾಡ್ತಾರೆ. ನಿಮ್ಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ನಿಮಗೆ ನಮ್ಮ ಆರ್ಗನೈಸೇಷನ್ನ ಹೇಗೆ ಬಿಲ್ಡ್ ಮಾಡ್ತೀರಾ, 10 ಇಯರ್ಸ್ ಆದಮೇಲೆ ನೀವು ನಿಮ್ಮನ್ನು ಎಲ್ಲಿ ನೋಡ್ಕೋತೀರಾ ಅಂತ ಈ ಕ್ವಶನ್ಸ್ನ ಕೇಳೋದು. ನೆಕ್ಸ್ಟು ಪ್ಯಾನಲ್ ಇಂಟರ್ವ್ಯೂ. ಸ್ಟ್ರಕ್ಚರ್ಡ್ ಅಂದರೆ ಏನು, ಸೇಮ್ ಕ್ವಶನ್ಸ್ನ ಮ್ಯಾನೇಜರ್ ಏನು ಮಾಡ್ತಾನೆ, ಎಲ್ಲರಿಗೂ ಸೇಮ್ ಕ್ವಶನ್ ಕೇಳ್ತಾನೆ. ಅನ್ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಅಂದರೆ ಏನೋ ನಾರ್ಮಲ್ ಕಾನ್ವರ್ಸೇಷನ್ ಮಾಡ್ತಾರೆ. ನೆಕ್ಸ್ಟು ಪ್ಯಾನಲ್ ಇಂಟರ್ವ್ಯೂ ಅಂದರೆ ಒಬ್ಬ ಕ್ಯಾಂಡಿಡೇಟ್ ಇರ್ತಾನೆ, ಒಬ್ಬ ಎಂಪ್ಲಾಯಿ ಇರ್ತಾನೆ, 5-6 ಜನ ಇಂಟರ್ವ್ಯೂನ ತೊಗೋತಾ ಇರ್ತಾರೆ. ಅದನ್ನು ನಾವು ಪ್ಯಾನಲ್ ಇಂಟರ್ವ್ಯೂ ಅಂತ ಹೇಳ್ತೀವಿ. ನೆಕ್ಸ್ಟು ಗ್ರೂಪ್ ಇಂಟರ್ವ್ಯೂ ಅಂದರೆ ಒಬ್ಬ ಕ್ವಶನ್ನ ಕೇಳ್ತಾ ಇರ್ತಾನೆ, ಅಂದರೆ ಒಬ್ಬ ಮ್ಯಾನೇಜರ್ ಇರ್ತಾನೆ. ಅದೇ ಅಟ್ ಎ ಟೈಮ್ ಏನಂದರೆ ಒಂದು 10-15 ಜನಕ್ಕೆ ಸೇಮ್ ಎಲ್ಲ ಒಂದೇ ಕಡೆ ಕೂತ್ಕೊಂಡಿರ್ತಾರೆ. ಇವಾಗ ನಿಮಗೆ ಏನಾದರೂ ಒಂದು ಸೇಲ್ ಮಾಡೋಕ್ಕೆ ಕೊಡ್ತೀನಿ ಅಂದ್ಕೊಳ್ಳಿ. ಸೊ ನೀವು ಹೇಗೆ ಸೇಲ್ ಮಾಡ್ತೀರಾ ಅಂತ ಕೇಳ್ತಾನೆ. ಸೊ ಒಂದು 10-15 ಜನ ಇರ್ತಾರಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ, ನಾವು ಈ ಥರ ಮಾಡ್ಬೋದು, ಈ ಥರ ನಮ್ಮ ಕಂಪ್ನಿಗೆ ಗ್ರೋತ್ ಆಗುತ್ತೆ. ಇದನ್ನು ಏನಂತ ಹೇಳ್ತೀವಿ, ಗ್ರೂಪ್ ಇಂಟರ್ವ್ಯೂ. ನೆಕ್ಸ್ಟ್ ಬಂದು ವಿಡಿಯೋ ಇಂಟರ್ವ್ಯೂ ಅಂದರೆ ಒಂದು ಫೋನ್ ಕಾಲ್ ಮೂಲಕ ಇಲ್ಲ ಝೂಮ್ ಆ್ಯಪಲ್ಲಿ ಲಿಂಕ್ ಕಳಿಸ್ತಾರೆ. ನೀವು ಝೂಮ್ ಆ್ಯಪ್ ಮೂಲಕ ಲಾಗಿನ್ ಆಗಿ ಆಮೇಲೆ ಅಲ್ಲಿ ಅವರು ನಿಮಗೆ ಇಂಟರ್ವ್ಯೂ. ನೆಕ್ಸ್ಟು ಸೆಕೆಂಡ್ ಟೈಪ್ ಬಂದು ಬೇಸ್ಡ್ ಆನ್ ಪರ್ಪಸಲ್ಲಿ ಫಸ್ಟ್ ಸಬ್ ಪಾಯಿಂಟ್ ಬಂದು ಬಿಹೇವಿಯರಲ್ ಇಂಟರ್ವ್ಯೂ. ಅಂದರೆ ಫಾರ್ ಎಕ್ಸಾಂಪಲ್ ಬಿಹೇವಿಯರ್ ಇಂಟರ್ವ್ಯೂ ಅಂದರೆ ಇವಾಗ ನೋಡಿರ್ತೀರ ಅನಿಸುತ್ತೆ, ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಒಬ್ಬೊಬ್ಬರು ಫುಲ್ ಕಾಮಾಗಿರ್ತಾರೆ, ಕೆಲವೊಬ್ಬರು ಫುಲ್ ಟ್ರಿಗರ್ ಆಗೋದು, ಕಿರ್ಚಾಡೋದು ಕೆಲಸದಲ್ಲಿ, ಹಾಗೆಲ್ಲ ಮಾಡ್ತಾರೆ. ಸೊ ಬಿಹೇವಿಯರಲ್ ಇಂಟರ್ವ್ಯೂ ಅಂದರೆ ಅಲ್ಲೇನು ಕೇಳ್ತಾರೆ ಅಂದರೆ ನೀವು ಡಿಫ್ರೆಂಟ್ ಕಸ್ಟಮರ್ಸ್ ಇರ್ತಾರಲ್ಲ, ಅವ್ರ ಹತ್ರ ಎಲ್ಲ ಹೇಗೆ ಹ್ಯಾಂಡಲ್ ಮಾಡಿದೆ, ಅವ್ರು ಫುಲ್ಲು ನಿಮ್ಮ ಮೇಲೆ ಕೂಗಾಡಿದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು, ನೀವು ಹೇಗೆ ಅವ್ರನ್ನ ಶಾಂತ ರೂಪದಲ್ಲಿ ಕನ್ವರ್ಟ್ ಮಾಡಿದ್ರಿ ಅಂತ ಎಲ್ಲ ಕೇಳ್ತಾರೆ ಬಿಹೇವಿಯರಲ್ ಇಂಟರ್ವ್ಯೂ. ನೆಕ್ಸ್ಟು ಟೆಕ್ನಿಕಲ್ ಇಂಟರ್ವ್ಯೂ ಅಂತ ಇವಾಗ ಏನಂದರೆ ನಿಮಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇರ್ತಾರಲ್ವ, ಅವ್ರಿಗೆಲ್ಲ ಏನಂದರೆ ಒಂದು ಪ್ರೋಗ್ರಾಮ್ನ ಕೊಟ್ಬಿಟ್ಟು ಕೋಡಿಂಗ್ ಮಾಡಿ, ಇಲ್ಲಾಂದರೆ ಪ್ರೋಗ್ರಾಮ್ನ ಕೊಟ್ಬಿಟ್ಟು ಇದು ಕೋಡನ್ನು ನೀವು ಸಾಲ್ವ್ ಮಾಡಿ ಅಂತ ಕೊಡೋ ಅಂಥದ್ದು ಟೆಕ್ನಿಕಲ್ ಇಂಟರ್ವ್ಯೂ. ನೆಕ್ಸ್ಟು ಸ್ಟ್ರೆಸ್ ಇಂಟರ್ವ್ಯೂ ಅಂದರೆ ಸುಮ್ಮನೆ ಬೇಕಂತ ಮ್ಯಾನೇಜರ್ ಏನು ಮಾಡ್ತಾನೆ ಅಂದರೆ ಸುಮ್ಮನೆ ಕ್ವಶನ್ಸ್ ಮೇಲೆ ಕ್ವಶನ್ ಕೇಳೋದು ಇರಿಟೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಯಾಕಂದರೆ ಅವನಿಗೆ ಗೊತ್ತಾಗಬೇಕಲ್ಲ ಈ ಕ್ಯಾಂಡಿಡೇಟ್ಗೆ ಪೇಷನ್ಸ್ ಇದೆಯಾ ಇಲ್ವಾ, ಎಷ್ಟು ಬೇಗ ಕೋಪ ಮಾಡ್ಕೋತಾನೆ, ಹೇಗೆ ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತಾನೆ ಅಂತ. ಇವಾಗ ಟೈಪ್ಸ್ ಆಫ್ ಇಂಟರ್ವ್ಯೂನಲ್ಲಿ ಬೇಸ್ಡ್ ಆನ್ ಫಾರ್ಮೆಟ್ ಅರ್ಥ ಆಯಿತು, ಬೇಸ್ಡ್ ಆನ್ ಪರ್ಪಸ್ ಅರ್ಥ ಆಯ್ತಲ್ವ. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಓರಿಯೆಂಟೇಷನ್. ಏನು ಓರಿಯೆಂಟೇಷನ್ ಅಂತ ಅಂದರೆ ಓರಿಯೆಂಟೇಷನ್ ಇಸ್ ದ ಪ್ರೋಸೆಸ್ ಆಫ್ ಇಂಟ್ರಡ್ಯೂಸಿಂಗ್ ನ್ಯೂ ಎಂಪ್ಲಾಯೀಸ್ ಟು ಅ ಕಂಪನಿ. ಏನು ಆಲ್ರೆಡಿ ಸೆಲೆಕ್ಟ್ ಆಗಿಬಿಟ್ಟಿದ್ದಾನೆ ಆ ಎಂಪ್ಲಾಯಿನ ಈ ಕಂಪನಿಗೆ ಇಂಟ್ರಡ್ಯೂಸ್ ಮಾಡಿಕೊಡೋ ಅಂಥದ್ದು. ಲೈಕ್ ಕಲ್ಚರ್ ಇರ್ಬೋದು. ನೋಡಿ ಇವಾಗ ನೀವು ಒಂದು ಆರ್ಗನೈಸೇಷನ್ಗೆ ಕೆಲಸಕ್ಕೆ ಜಾಯ್ನ್ ಆಗಿದ್ದಾರೆ ಅಂದ್ಕೊಳ್ಳಿ. ಸೊ ಅವ್ರು ಏನು ಮಾಡ್ತಾರೆ, ನಿಮಗೆ ಫಸ್ಟು ಕರ್ಕೊಂಡೋಗಿ ಅವ್ರ ಕಲ್ಚರ್ ಏನು, ಯಾವ ಥರ ಪಾಲಿಸೀಸ್ ಇದೆ, ಅವ್ರದ್ದು ವರ್ಕ್ ಎನ್ವಿರಾನ್ಮೆಂಟ್ ಏನು ಅಂತ ಎಲ್ಲನೂ
ಎಲ್ಲದ್ರ ಬಗ್ಗೆ ಇಂಟ್ರಡಕ್ಷನ್ ಕೊಡ್ತಾರೆ. ಸೊ ಅವಾಗ ಏನಾಗುತ್ತೆ, ಎಂಪ್ಲಾಯೀಸಿಗಂದ್ರೆ ಈಸಿಯಾಗಿ ಎಲ್ಲ ಅರ್ಥ ಆಗುತ್ತೆ, ಯಾವ ಜಾಗದಲ್ಲಿ ಏನೇನಿದೆ, ಯಾರು ಹೇಗೆ ಅಂತೆಲ್ಲನೂ ಗೊತ್ತಾಗುತ್ತೆ. ಕೀ ಪಾಯಿಂಟ್ಸ್ ನೋಡೋಂಗಿದ್ದೆ. ಫಸ್ಟ್ ಏನಂದರೆ ಇಂಟ್ರಡಕ್ಷನ್. ಕಂಪನಿ ಬಗ್ಗೆ ಇಂಟ್ರಡಕ್ಷನ್ ಕೊಡ್ತಾರೆ. ನೋಡಿ, ನಾವು ಈ ಥರ ವರ್ಕ್ ಮಾಡ್ತಾ ಇದ್ದೀವಿ, ನಾವು ನಮ್ಮ ಗೋಲ್ನ ರೀಚ್ ಆಗಬೇಕು, ಮತ್ತು ನಮ್ಮದೇ ಆದಂಥ ವ್ಯಾಲ್ಯೂಸ್ ಇದೆ, ಮಿಷನ್ಸ್ ಇದೆ ಅಂತ ಎಲ್ಲ ಹೇಳೋದು. ನೆಕ್ಸ್ಟು ಕಂಪನಿದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು, ಡ್ರೆಸ್ ಕೋಡ್ ಏನು, ಮತ್ತು ವರ್ಕಿಂಗ್ ಅವರ್ಸ್ ಏನು ಅಂತ ಎಕ್ಸ್ಪ್ಲೈನ್ ಮಾಡೋದು. ಆಮೇಲೆ ಎಂಪ್ಲಾಯೀಸ್ ಡ್ಯೂಟೀಸ್ ಮತ್ತು ರೆಸ್ಪಾನ್ಸಿಬಿಲಿಟಿ ಏನು ಅಂತ ಅರ್ಥ ಮಾಡಿಸೋದಿರ್ಬೋದು. ಇಲ್ಲಾಂದರೆ ಅವ್ರ ಕೊಲೀಗ್ಸ್ನ ಮೀಟ್ ಮಾಡಿಸೋದು, ಇವನೇ ಟೀಮ್ ಲೀಡರ್, ಇವ್ರು ನಿಮ್ಮ ಕೊಲೀಗು, ಇವನು ಮ್ಯಾನೇಜರು ಅಂತ ಎಲ್ಲರಿಗೂ ಇಂಟ್ರಡ್ಯೂಸ್ ಮಾಡಿಕೊಡೋದು. ನೆಕ್ಸ್ಟು ಅಲ್ಲಿ ಆಫೀಸು ಎಲ್ಲೆಲ್ಲಿ ಆಫೀಸ್ ಇದೆ, ಎಲ್ಲಿ ಕೆಫೆಟೇರಿಯಾ ಇದೆ, ಎಲ್ಲಿ ವಾಶ್ರೂಮ್ ಇದೆ, ಇದನ್ನೆಲ್ಲನೂ ಅವರೇ ತೋರಿಸ್ಕೊಡ್ತಾರೆ. ಓಕೆನಾ? ಇದು ಏನು ಓರಿಯೆಂಟೇಷನ್. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಇಂಡಕ್ಷನ್ ಅಂದರೆ ಅದೊಂದು ಪ್ರೋಸೆಸ್ಸು. ಏನಂದರೆ ವೆಲ್ಕಮ್ ಒಂದು ಎಂಪ್ಲಾಯಿಗೆ ವೆಲ್ಕಮ್ ಮಾಡಿಕೊಂಡು ಹಾಗೆ ಟ್ರೈನಿಂಗ್ ಕೊಡೋ ಅಂಥದ್ದು. ಅವಾಗ ಇದೆಲ್ಲ ಮಾಡ್ತಾರೆ. ಹೊಸಬ ಕಂಪನಿಗೆ ಜಾಯ್ನ್ ಆಗಿರ್ತಾನಲ್ವ, ಆವಾಗ ಈ ಪ್ರೋಸೆಸ್ನ ಮಾಡೋದು. ಓರಿಯೆಂಟೇಷನ್, ಇಂಡಕ್ಷನ್ ಸ್ವಲ್ಪ ಎರಡು ಸೇಮ್ ಇದೆ. ಏನೆಲ್ಲ ಮಾಡ್ತಾರೆ ಅಂದರೆ ಫಸ್ಟು ಆರ್ಗನೈಸೇಷನ್ ಬಗ್ಗೆ ಫುಲ್ ಹಿಸ್ಟ್ರಿ, ನಾವು ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಅಂತೆಲ್ಲ ಹೇಳ್ತಾರೆ. ಆಮೇಲೆ ಅವನು ಯಾವ ಥರ ಟಾಸ್ಕನ್ನು ಮಾಡಬೇಕು, ಯಾವ ಥರ ಕೆಲಸನ ಮಾಡಬೇಕು, ಮತ್ತು ಅವನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದನ್ನು ಹೇಳ್ತಾರೆ. ಮತ್ತು ನಾನು ನಿಮ್ಗೆ ಹೇಳಿದ್ದೆ ಡ್ರೆಸ್ ಕೋಡಿಂಗ್ ಬಗ್ಗೆ, ವರ್ಕಿಂಗ್ ಅವರ್ಸ್ ಬಗ್ಗೆ, ಮತ್ತು ರೂಲ್ಸ್ ಬಗ್ಗೆ ಎಲ್ಲ ಹೇಳ್ತಾರೆ. ಆಮೇಲೆ ಕೊಲೀಗ್ಸ್ ಮತ್ತು ಎಂಪ್ಲಾಯೀಸಿಗೆ ಇಂಟ್ರಡ್ಯೂಸ್ ಮಾಡಿಕೊಡ್ತಾರೆ. ಆಮೇಲೆ ಅವ್ರಿಗೆ ಯಾವ ಥರ ಟ್ರೈನಿಂಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ, ಆ್ಯಂಡ್ ಆ ಎಂಪ್ಲಾಯಿಗೆ ಯಾವ ಥರ ಟ್ರೈನಿಂಗ್ ಬೇಕು ಅಂತ ನೋಡಿ ಟ್ರೈನಿಂಗ್ನ ಸ್ಟಾರ್ಟ್ ಮಾಡ್ತಾರೆ. ಇದು ಏನು ಇಂಡಕ್ಷನ್. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಏನು ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ ಇದೊಂದು ಪ್ರೋಸೆಸ್ಸು. ಯಾಕೆ ಅಂದರೆ ಎಂಪ್ಲಾಯೀ ಸ್ಕಿಲ್, ನಾಲೆಜ್ ಮತ್ತು ಎಬಿಲಿಟಿನ ಇಂಪ್ರೂವ್ ಮಾಡುತ್ತೆ. ಆಮೇಲೆ ಬೆಟರ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಟ್ರೈನಿಂಗ್ ಅಂದರೆ ಏನು, ಇವಾಗ ಒಂದು ಎಂಪ್ಲಾಯಿ ಆರ್ಗನೈಸೇಷನ್ಗೆ ಜಾಯ್ನ್ ಆದಾಗ ಈ ಆರ್ಗನೈಸೇಷನ್ ಮೇನ್ ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ ಅಂದರೆ ಎಂಪ್ಲಾಯಿಗೆ ಸ್ಪೆಸಿಫಿಕ್ ಸ್ಕಿಲ್ಸನ್ನ ಟೀಚ್ ಮಾಡೋದಕ್ಕೆ. ಸ್ಪೆಸಿಫಿಕ್ಕಾಗಿ ಇವಾಗ ಫಾರ್ ಎಕ್ಸಾಂಪಲ್ ಈ ಕೆಲಸಕ್ಕೆ ಬೇರೆ ಥರ ಸ್ಕಿಲ್ಸ್ ಬೇಕು. ಅವ್ನ ಮೇನ್ ಇಂಟೆನ್ಷನ್ ಏನಾಗಿರುತ್ತೆ ಅಂದರೆ ನಮಗೆ ಈ ಕೆಲಸಕ್ಕೆ ಎಷ್ಟು ಬೇಕೋ ಆ ಸ್ಕಿಲ್ಸನ್ನ ಮಾತ್ರ ಹೇಳ್ಕೊಡ್ತಾನೆ. ಇವಾಗ ಎಕ್ಸಾಂಪಲ್ ನೋಡೋಂಗಿದ್ದೆ, ಇವಾಗ ಕ್ಯಾಶಿಯರ್ ಎಲ್ಲ ಇರ್ತಾನಲ್ವ ಬಾರ್ಗಳಲ್ಲೆಲ್ಲನೂ, ಅಲ್ಲೆಲ್ಲ ಕ್ಯಾಶಿಯರ್ ಕುತ್ಕೊಳ್ಳೋಕ್ಕಿಂತ ಮುಂಚೆ ಅವ್ನಿಗೇನು ಹೇಳ್ಕೊಡ್ತಾನೆ, ಫಸ್ಟು ಬಿಲ್ಲಿಂಗ್ ಸಾಫ್ಟ್ವೇರ್ನ ಹೇಳ್ಕೊಡ್ತಾನಲ್ವ, ನೋಡು ಹೇಗೆ ಬಿಲ್ಲಿಂಗ್ ಮಾಡಬೇಕು ಏನು ಅಂತ. ಇದನ್ನು ನಾವೇನಂತ ಹೇಳ್ತೀವಿ, ಟ್ರೈನಿಂಗ್ ಅಂತ ಹೇಳ್ತೀವಿ. ಒಂದು ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಅವ್ನ ಕೆಲಸ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ಟ್ರೈನಿಂಗ್ ಕೊಡೋ ಅಂಥದ್ದು. ಓಕೆನಾ? ಟ್ರೈನಿಂಗ್ ಬಂದು ಶಾರ್ಟ್ ಟರ್ಮು. ಎಷ್ಟು ದಿನ ಹೇಳ್ಕೊಡ್ತಾನೆ, ಒಂದು 15-20 ದಿನ ಹೇಳ್ಕೊಡ್ತಾನೆ. ಅಮ್ಮಮ್ಮ ಅಂದರೆ 1 ಮಂತ್ ಇಲ್ಲ 3 ಮಂತ್ ಹೇಳ್ಕೊಡ್ತಾನೆ ಅಷ್ಟೇ. ಸೊ ಏನಾಗುತ್ತೆ, ಟ್ರೈನಿಂಗ್ ಅನ್ನೋದು ಬರೀ ಶಾರ್ಟ್ ಟರ್ಮ್ ಆಗಿರುತ್ತೆ. ಡೆವಲಪ್ಮೆಂಟ್ ಅನ್ನೋದು ಲಾಂಗ್ ಟರ್ಮ್ ಪ್ರೋಸೆಸ್. ಅದು ಡೆವಲಪ್ಮೆಂಟ್ ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಎಂಪ್ಲಾಯಿ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ, ಮತ್ತು ಫ್ಯೂಚರ್ ರೆಸ್ಪಾನ್ಸಿಬಿಲಿಟಿಗೆ ಹೆಲ್ಪ್ ಮಾಡುತ್ತೆ. ಅಂದರೆ ಇವಾಗ ಫಸ್ಟು ಟ್ರೈನಿಂಗ್ ಕೊಟ್ಟ ಅವ್ನು ನನಗೆ, ಆಮೇಲೇನು ನನಗೆ ನಾನೇ ಡೆವಲಪ್ ಮಾಡ್ಕೋಬೇಕು. ಸೊ ಇದು ಲಾಂಗ್ ಟರ್ಮ್ ಪ್ರೋಸೆಸ್ ಆಗುತ್ತೆ. ಅರ್ಥ ಆಯ್ತಲ್ಲ? ಅದು ಶಾರ್ಟ್ ಟರ್ಮ್, ಇದು ಲಾಂಗ್ ಟರ್ಮ್. ಈಗ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಯಾವ ಥರ ಹೆಲ್ಪ್ ಮಾಡುತ್ತೆ, ಇವಾಗ ಟ್ರೈನಿಂಗು ಸಿಕ್ತು ನನಗೆ ಮತ್ತು ಡೆವಲಪ್ಪು ಆಗಿದ್ದೀನಿ. ಸೊ ಹೀಗೆ ಮಾಡೋದ್ರಿಂದ ನನ್ನ ಜಾಬ್ ಪರ್ಫಾರ್ಮೆನ್ಸ್ ಆಗ್ತಾ ಹೋಗುತ್ತೆ, ಮತ್ತು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಆಮೇಲೆ ನನ್ನ ಗ್ರೋತ್ ಚೆನ್ನಾಗಾಗುತ್ತೆ, ಹಾಗೆ ಕಂಪನಿ ಪ್ರೊಡಕ್ಟಿವಿಟಿನೂ ಬೂಸ್ಟ್ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ನನಗೆ ಮತ್ತು ಆರ್ಗನೈಸೇಷನ್ಗೆ, ಕಂಪನಿಗೆ ಎರಡಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ. ಇಬ್ಬರು ಗ್ರೋತ್ ಆಗ್ಬೋದು, ಒಂದು ನಾನು ಕಲಿಬೋದು ಮತ್ತು ಆರ್ಗನೈಸೇಷನು ಲಾಭನೂ ಮಾಡ್ಕೊಳ್ಬೋದು. ಅರ್ಥ ಆಯ್ತಲ್ಲ? ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಸ್ಟೆಪ್ಸ್ ಇನ್ ಟ್ರೈನಿಂಗ್ ಪ್ರೋಸೆಸ್ಸಲ್ಲಿ ಇವಾಗ ಟ್ರೈನಿಂಗ್ ಕೊಡ್ತಾರಲ್ವ, ಆ ಪ್ರೋಸೆಸ್ಸಲ್ಲಿ ಯಾವ ಥರ ಸ್ಟೆಪ್ಸ್ ಇರುತ್ತೆ ಅಂತ ನೋಡ್ತೀವಿ. ಆ್ಯಂಡ್ ಇದು ತುಂಬ ಹೆಲ್ಪ್ ಆಗುತ್ತೆ ಎಂಪ್ಲಾಯೀಸಿಗೆ. ಹೊಸ ಸ್ಕಿಲ್ಸ್ನ ಕಲ್ತ್ಕೋತಾರೆ, ಹಾಗೆಯೇ ಅವ್ರ ಪರ್ಫಾರ್ಮೆನ್ಸನ್ನು ಕೆಲಸ ಮಾಡೋದ್ರಲ್ಲಿ ಅವ್ರ ಪರ್ಫಾರ್ಮೆನ್ಸ್ನ ಏನು ಮಾಡ್ತಾರೆ, ಇಂಪ್ರೂವ್ ಮಾಡ್ಕೋತಾರೆ. ಫಸ್ಟು ಏನಂದರೆ ಐಡೆಂಟಿಫೈ ಟ್ರೈನಿಂಗ್ ನೀಡ್ಸ್. ಇವಾಗ ಫಸ್ಟು ಏನಂದರೆ ಯಾವ ಥರ ಸ್ಕಿಲ್ಸು ಎಂಪ್ಲಾಯಿಗೆ ಬೇಕಾಗಿದೆ ಅಂತ ಫಸ್ಟು ನಾವೇನು ಮಾಡಬೇಕು, ಐಡೆಂಟಿಫೈ ಮಾಡಬೇಕು. ಯಾಕಂದರೆ ಇವಾಗ ಒಬ್ಬೊಬ್ರಿಗೆ ಒಂದೊಂದು ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನನ್ನ ವೀಡಿಯೋನೇ ಕೆಲವೊಬ್ಬರು ಒಂದು ಸತಿ ನೋಡಿದ್ರೇ ಅರ್ಥ ಆಗೋಗುತ್ತೆ, ಬಟ್ ಇನ್ನೊಂದು ಸತಿ ಹಾಕಿದ್ರೆ 1-2-3 ಟೈಮ್ಸ್ ಕೇಳಿದ ಮೇಲೆ ಅರ್ಥ ಆಗುತ್ತೆ. ಸೊ ಫಸ್ಟ್ ಏನಂದರೆ ಐಡೆಂಟಿಫೈ ಮಾಡಬೇಕು, ಯಾವ ಥರ ಟ್ರೈನಿಂಗ್ನ ಕೊಡಬೇಕು, ಇವ್ರಿಗೆ ಈ ಕ್ಯಾಂಡಿಡೇಟ್ಗೆ ಯಾವ ಥರ ಟ್ರೈನಿಂಗ್ನ ಕೊಡಬೇಕು ಅನ್ನೋದನ್ನು ನೋಡಬೇಕಾಗುತ್ತೆ.
ಆಮೇಲೆ ಟ್ರೈನಿಂಗ್ ಪ್ರೋಗ್ರಾಮ್ನ ಡಿಸೈನ್ ಮಾಡಬೇಕಾಗುತ್ತೆ. ಅಂದರೆ ಯಾವ ಥರ ಕಂಟೆಂಟ್ಸ್ ಬೇಕು, ಯಾವ ಥರ ಕಂಟೆಂಟ್ನ ಹೇಳ್ಕೊಡ್ಬೇಕು, ಯಾವ ಮೆಥಡಲ್ಲಿ ಹೇಳ್ಕೊಡ್ಬೇಕು, ಯಾವ ಥರ ಮೆಟೀರಿಯಲ್ಸ್ ಯೂಸ್ ಮಾಡಬೇಕು, ಇವ್ನಿಗೆ ಅರ್ಥ ಆಗಬೇಕು ಅಂತ ನಾವೇನು ಮಾಡಬೇಕು, ಟ್ರೈನಿಂಗ್ ಪ್ರೋಗ್ರಾಮ್ನ ಫಸ್ಟೇ ಡಿಸೈನ್ ಮಾಡ್ಕೋಬೇಕು. ಡಿಸೈನ್ ಮಾಡಬೇಕಂದ್ರೆ ರಂಗೋಲಿ ಬಿಡಬೇಕು ಅಂತ ಅಲ್ಲ, ಅಂದರೆ ಫುಲ್ಲು ಕ್ಲೀನಾಗಿ ಪ್ಲ್ಯಾನ್ ಮಾಡ್ಕೋಬೇಕು. ಒಂದು ಬುಕ್ಕಲ್ಲಿ ಇರ್ಬೋದು, ಇಲ್ಲ ಲ್ಯಾಪ್ಟಾಪಲ್ಲಿ ಇರ್ಬೋದು, ಒಂಥರ ಕ್ಲೀನಾಗಿ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಎಲ್ಲಿಂದ ಹೇಳ್ಕೊಡ್ಬೇಕು ಇವ್ನಿಗೆ, ಫಸ್ಟ್ ಸ್ಟೆಪ್ಪಿಂದನಾ, ಇಲ್ಲಾಂದರೆ ಲಾಸ್ಟಲ್ಲಿ ಮೇಲ್ಗಡೆ ಹೇಳ್ಕೊಟ್ಟು ಇವ್ನಿಗೆ ಅರ್ಥ ಆಗುತ್ತಾ ಅನ್ನೋದೆಲ್ಲ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿರಬೇಕು. ಆಮೇಲೆ ಕಂಡಕ್ಟ್ ದ ಟ್ರೈನಿಂಗ್, ಅಂದರೆ ಟ್ರೈನಿಂಗ್ನ ಕಂಡಕ್ಟ್ ಮಾಡಬೇಕು. ಹೆಂಗೆ ಕಂಡಕ್ಟ್ ಮಾಡ್ತಾನೆ, ಒಂದು ಬಂದು ವರ್ಕ್ಶಾಪ್ ಮೂಲಕ, ಇಲ್ಲಾಂದರೆ ಆನ್ಲೈನ್ ಕೋರ್ಸು, ಇಲ್ಲಾಂದರೆ ಪ್ರಾಕ್ಟಿಕಲ್ ಸೆಷನ್ಸ್ ಅಂತ ಇರುತ್ತೆ. ಓಕೆನಾ, ಈ ಥರ ಎಲ್ಲನೂ ಕಂಡಕ್ಟ್ ಮಾಡಬೇಕಾಗುತ್ತೆ. ಇದಿಷ್ಟು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಎಂಪ್ಲಾಯಿಗೆ ಇಂಪ್ರೂವ್ ಆಗ್ತಾನೆ ಅಲ್ವಾ. ಸೊ ಇದನ್ನು ಮ್ಯಾನೇಜರ್ ಬಂದು ಅಬ್ಸರ್ವ್ ಮಾಡಬೇಕು. ಏನಾದರೂ ಚೇಂಜಸ್ ಆಗಿದೆಯಾ ಡೇ 1ಇಂದ ಇಲ್ಲಿವರೆಗೂ, ಮುಂಚೆ ಇದ್ದಂಗೆ ಇದ್ದಾನಾ, ಟ್ರೈನಿಂಗ್ ತೊಗೊಂಡಿದ್ದಾನಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಸೊ ಇದಿಷ್ಟೂ ನಾವು ಟ್ರೈನಿಂಗ್ ಪ್ರೋಸೆಸ್ ಅಂತ ಹೇಳ್ತೀವಿ. ಈ ಟ್ರೈನಿಂಗ್ ಪ್ರೋಸೆಸ್ಸು ಎಂಪ್ಲಾಯೀಸ್ ಗ್ರೋತ್ಗೂ ಹೆಲ್ಪ್ ಮಾಡುತ್ತೆ, ಆಮೇಲೆ ಆರ್ಗನೈಸೇಷನ್ನು ಸಕ್ಸಸ್ಗೂ ಹೆಲ್ಪ್ ಮಾಡುತ್ತೆ. ಓಕೆನಾ, ಇವಾಗ ಅರ್ಥ ಆಯ್ತಲ್ವಾ ಸ್ಟೆಪ್ಸ್ ಇನ್ ಟ್ರೈನಿಂಗ್ ಪ್ರೋಸೆಸ್. ನೆಕ್ಸ್ಟ್ ಕಾನ್ಸೆಪ್ಟು ಕೇಸ್ ಡಿಸ್ಕಷನ್ ಆನ್ ಸಕ್ಸೆಷನ್ ಪ್ಲ್ಯಾನಿಂಗ್. ಅಂದರೆ ಇಲ್ಲಿ ಒಂದು ಕೇಸ್ನ ಒಂದು ಕತೆ ಥರ ಹೇಳ್ತೀನಿ. ಲೈಕ್ ಏನಂದರೆ ಸಕ್ಸೆಷನ್ ಪ್ಲ್ಯಾನಿಂಗ್ ಅಂದರೆ ಇವಾಗ CEO ಪೋಸ್ಟ್ನಲ್ಲಿ ಅವನು ಕೆಲಸ ಬಿಟ್ಟು ಹೋಗ್ತಾನೆ ಅಂದ್ಕೊಳ್ಳಿ ಸಡನ್ನಾಗಿ. ಸೊ CEO ಪೋಸ್ಟ್ ಅನ್ನೋದು ಒಂದು ದೊಡ್ಡ ಪೋಸ್ಟ್ ಅಲ್ವಾ. ಸೊ ಆ ಪೋಸ್ಟಲ್ಲಿ ಸಿಕ್ಕಿದವ್ರಿಗೆಲ್ಲ ಕೂರ್ಸೋಕ್ಕಾಗಲ್ಲ. ಸೊ ಏನು ಮಾಡಬೇಕು, ಸೀನಿಯರ್ ಆಗಿರ್ತಾರಲ್ಲ ಅವರಿಗೆ ಈ ಪೋಸ್ಟಿಗೆ ಟ್ರೈನ್ ಮಾಡಬೇಕು. ಓಕೆನಾ, ಇವಾಗ ಕೇಸ್ ಸ್ಟಡಿ ಮಾಡೋಣ ನಾವು. ಇಲ್ಲಿ ABC ಎಂಟರ್ಪ್ರೈಸಸ್ ಏನು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅನ್ನೋದು, ಇಲ್ಲಿ ಕರೆಂಟ್ CEO ಬಂದು ಮಿಸ್ಟರ್ ರಾಜ್ ಅಂತ. ಅವನೇನಂದರೆ 2 ಇಯರ್ಸಲ್ಲಿ ರಿಟೈರ್ ಆಗ್ತಾನೆ. ಅಂದರೆ ವಯಸ್ಸಾಗಿದೆ, 58 ಇಯರ್ಸ್ ಅವನಿಗೆ. ಇನ್ನು 2 ಇಯರ್ಸಲ್ಲಿ ರಿಟೈರ್ಮೆಂಟ್ ತೊಗೊಂಡು ಮನೆಗೆ ಹೋಗ್ತಾನೆ. ಆದರೆ ಆ ಪೋಸ್ಟಿಗೆ ಯಾರಿಗಾದ್ರೂ ಹೊಸಬನ್ನ ಕೂರಿಸ್ಬೇಕಲ್ವಾ. ಸೊ ಆಗ್ಲಿಂದನೇ ಪ್ರಿಪೇರ್ ಮಾಡೋದನ್ನು ಸ್ಟಾರ್ಟ್ ಮಾಡಬೇಕು. ಅಂದರೆ ಒಂದು ಕಂಪನಿಗೆ ತುಂಬ ಭಯ ಇರುತ್ತೆ. CEO ಪೋಸ್ಟಲ್ಲಿ ಆಲ್ರೆಡಿ ರಾಜ್ ಅನ್ನೋನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದ. ಸೊ ಪ್ರಾಫಿಟ್ ಎಲ್ಲ ಚೆನ್ನಾಗಿ ಜಾಸ್ತಿ ಬರ್ತಾ ಇದೆ, ಚೆನ್ನಾಗಿ ಗ್ರೋತ್ ಆಗಿದೆ. ಇನ್ ಕೇಸ್ ಈ ಜಾಗದಲ್ಲಿ ಸಿಕ್ದವ್ರನ್ನ ಕೂಡ್ಸಿದ್ರೆ ಏನಾಗೋಗುತ್ತೆ, ಗ್ರೋತ್ ಏನಾಗುತ್ತೆ, ಸ್ಲೋ ಡೌನ್ ಆಗಿಬಿಡುತ್ತೆ, ಇದ್ದಕ್ಕಿದ್ದಂಗೆ ಬಿದ್ದೋಗ್ಬಿಡುತ್ತೆ. ಸೊ ಇವಾಗ ಈ ಆರ್ಗನೈಸೇಷನ್ಗೆ ABC ಎಂಟರ್ಪ್ರೈಸಸ್ಗೆ ಯಾವ ಥರ ಚಾಲೆಂಜಸ್ ಬರುತ್ತೆ ಅಂತ, ಏನು ಚಾಲೆಂಜಸ್ ಫೇಸ್ ಮಾಡುತ್ತೆ ABC ಕಂಪನಿ ಇವಾಗ ಅಂದರೆ, ಫಸ್ಟ್ ಬಂದು ಇವಾಗ ಕಂಪನಿನಲ್ಲಿ ಯಾರೂ ಟ್ರೈನ್ ಆಗಿಲ್ಲ CEO ಪೋಸ್ಟಲ್ಲಿ ಕೂತ್ಕೊಂಡು ಎಲ್ಲ ರೂಲ್ ಮಾಡೋದಕ್ಕೆ. ನೆಕ್ಸ್ಟ್ ಏನಂದರೆ ಈಗ CEO ಪೋಸ್ಟಿಂದ ಲೀಡರ್ಶಿಪ್ ಚೇಂಜ್ ಆಗುತ್ತಲ್ಲ. ಸೊ ಅದರಿಂದ ಏನಾಗುತ್ತೆ, ಕಂಪನಿ ಪರ್ಫಾರ್ಮೆನ್ಸ್ ಏನಾಗುತ್ತೆ, ಸ್ವಲ್ಪ ಕಂಪನಿ ಪರ್ಫಾರ್ಮೆನ್ಸ್ ಮೇಲೆ ಹೊಡೆತ ಬೀಳುತ್ತೆ ಅಲ್ವಾ. ಆಮೇಲೆ ಅಲ್ಲಿನ ವರ್ಕರ್ಸ್ಗೆ ಸ್ವಲ್ಪ ಭಯ ಆಗ್ತಾ ಹೋಗುತ್ತೆ. ಇವಾಗ ಕಂಪನಿ ಚೆನ್ನಾಗಿ ಓಡ್ತಾ ಇದ್ದ ಮಾತ್ರ ನೀವು ಅಲ್ಲಿ ಕೆಲಸ ಮಾಡ್ತೀರಲ್ವಾ. ಇನ್ ಕೇಸ್ ಕಂಪನಿ ಲಾಸಿಗೆ ಬಂದಿದೆ ಅಂದ ತಕ್ಷಣ ಏನು ಮಾಡ್ತೀರ ನೀವು, ಇನ್ನೂ ಬೇರೆ ಕಡೆ ಕೆಲಸ ಹುಡ್ಕೊಂಡು ಹೋಗೋದನ್ನು ಸ್ಟಾರ್ಟ್ ಮಾಡಿಬಿಡ್ತೀರ. ಸೊ ಇದೆಲ್ಲ ಚಾಲೆಂಜಸ್ಸು ಒಂದು ಕಂಪನಿ ಫೇಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಯಾವ್ಯಾವ ಥರ ಪ್ಲ್ಯಾನಿಂಗ್ ಪ್ರೋಸೆಸ್ನ ಮಾಡಬೇಕಾಗುತ್ತೆ, ಈ ಥರ ಎಲ್ಲ ಆಗಬಾರ್ದಂದ್ರೆ ಯಾವ್ಯಾವ ಥರ ಪ್ರೋಸೆಸ್ನ ಮಾಡಬೇಕಾಗುತ್ತೆ. ಫಸ್ಟ್ ಸ್ಟೆಪ್ ಬಂದು ಐಡೆಂಟಿಫೈಯಿಂಗ್ ಪೊಟೆನ್ಷಿಯಲ್ ಲೀಡರ್ಸ್ನ ಹೇಗೆ ಐಡೆಂಟಿಫೈ ಮಾಡ್ತಾರೆ ಅಂದರೆ, ನೀವು ನೋಡಿರ್ತೀರ ಅನಿಸುತ್ತೆ, CEOನ ಅವ್ರ ಕೆಳಗಡೆ ಮ್ಯಾನೇಜರ್ ಇರ್ತಾರೆ, ಅವ್ರ ಕೆಳಗಡೆ ಬಂದು ಟೀಮ್ ಲೀಡರ್ಸ್ ಇರ್ತಾರೆ. ಸೊ ಏನು ಮಾಡ್ತಾರೆ ಅಂದರೆ 2 ಸೀನಿಯರ್ ಮ್ಯಾನೇಜರ್ನ ಸೆಲೆಕ್ಟ್ ಮಾಡ್ತಾರೆ. ಅರ್ಥ ಆಗ್ತಿದೆ ಅಲ್ವಾ. ಸೀನಿಯರ್ ಮ್ಯಾನೇಜರ್ನ ಒಂದು 50 ಜನ ಮ್ಯಾನೇಜರ್ಸ್ ಇರ್ತಾರೆ. ಆ 50 ಜನದಲ್ಲಿ ಸೀನಿಯರ್ ಒಂದು 15 ವರ್ಷಕ್ಕಿಂತ ಜಾಸ್ತಿ ಕೆಲಸ ಮಾಡಿದವನು, ಒಂದು 20 ವರ್ಷಕ್ಕಿಂತ ಯಾರು ಜಾಸ್ತಿ ಕೆಲಸ ಮಾಡಿರ್ತಾನೋ ಅವನನ್ನು ಇಷ್ಟು ಜನರಲ್ಲಿ ಅವಿಬ್ಬರನ್ನ ಪೊಟೆನ್ಷಿಯಲ್ ಲೀಡರ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಸ್ಟೆಪ್ ಏನಂದರೆ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಇವಾಗ 2 ಮೆಂಬರ್ಸ್ನ ಸೆಲೆಕ್ಟ್ ಮಾಡಿದಾರಲ್ವಾ, ಅವ್ರಿಗೆ ಲೀಡರ್ಶಿಪ್ ಟ್ರೈನಿಂಗು ಮತ್ತು ರೆಸ್ಪಾನ್ಸಿಬಿಲಿಟಿ ಹೇಗೆ ಹ್ಯಾಂಡಲ್ ಮಾಡಬೇಕು, ಎಲ್ಲ ಸಿಚುವೇಶನ್ನ ಹೇಗೆ ಕಾಮಾಗಿರಬೇಕು. ಇವಾಗ ನೀವು ನೋಡಿರ್ತೀರ ಅನಿಸುತ್ತೆ, ಕೆಲವೊಬ್ರಿಗೆ ಟೆನ್ಷನ್ ಆಗೋಗ್ಬಿಟ್ಟೆ, ಟೆನ್ಷನ್ಗೆ ಏನು ಕೆಲಸ ಮಾಡಲ್ಲ, ಸುಮ್ಮನೆ ಕೂತ್ಕೊಬಿಡ್ತಾರೆ. ಸೊ ಇಲ್ಲೇನು ಮಾಡ್ತಾರೆ ಅಂದರೆ ಟ್ರೈನಿಂಗ್ ಕೊಡ್ತಾರೆ ಹೇಗೆ ಅದನ್ನೆಲ್ಲ ಫೇಸ್ ಮಾಡಬೇಕು ಅಂತ. ನೆಕ್ಸ್ಟ್ ಸ್ಟೆಪ್ ಬಂದು ಪರ್ಫಾರ್ಮೆನ್ಸ್ ರಿವ್ಯೂ. ಇವಾಗ ಏನಂತ ರಿವ್ಯೂ ಮಾಡುತ್ತೆ, ಈ 2 ನಾನು ಹೇಳಿದ್ನಲ್ಲ 2 ಸೀನಿಯರ್ ಮ್ಯಾನೇಜರ್ಸ್ನ ಸೆಲೆಕ್ಟ್ ಮಾಡ್ತಾರೆ ಅಂತ. ಅವ್ರ ಪರ್ಫಾರ್ಮೆನ್ಸ್ನ ನೋಡಿ ಪ್ರತಿಯೊಂದು ಡಿಸಿಷನ್ನ ಹೇಳೋದಿರ್ಬೋದು, ಇದನ್ನೆಲ್ಲ ಏನು ಮಾಡ್ತಾರೆ, ರಿವ್ಯೂ ಮಾಡ್ತಾರೆ. ನೀನು ಹೇಳ್ತಿರೋದು ಕರೆಕ್ಟಾ ಇಲ್ಲ ರಾಂಗಾ ಅಂತ. ನಾನು ನಿಮ್ಗೆ ಹೇಳಿದೆ 2 ಸೀನಿಯರ್ ಮ್ಯಾನೇಜರ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ. ಇವಾಗ ಸ್ಟೆಪ್ 4ಅಲ್ಲಿ ಏನಂದರೆ ಫೈನಲ್ ಸೆಲೆಕ್ಷನ್. ಈ ಫೈನಲ್ ಸೆಲೆಕ್ಷನ್ ಅಂದರೆ ಈ ಇಬ್ಬರು ಮ್ಯಾನೇಜರಲ್ಲಿ ಯಾರು ಬೆಸ್ಟ್ ಪರ್ಫಾರ್ಮ್ ಮಾಡ್ತಾರೋ ಲಾಸ್ಟ್ 2 ಇಯರ್ಸಿಂದ
ಅವನ್ನ ನೆಕ್ಸ್ಟ್ CEO ಅಂತ ಹೇಳಿ ಚೂಸ್ ಮಾಡ್ತಾರೆ. ಅರ್ಥ ಆಯ್ತಲ್ವ ನಿಮಗೆ? ಏನು ಫಸ್ಟು ಇಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ, ಅವ್ರನ್ನ ಟ್ರೈನಿಂಗ್ ಕೊಡ್ತಾನೆ, ಆಮೇಲೆ ಅವ್ನ ಪರ್ಫಾರ್ಮೆನ್ಸ್ನ ನೋಡ್ತಾರೆ. ಫೈನಲಲ್ಲಿ ಇಬ್ಬರಲ್ಲಿ ಒಬ್ಬನಿಗೆ ಮಾತ್ರ CEO ಪೋಸ್ಟ್ನ ಕೊಟ್ಟು ಮಿಸ್ಟರ್ ರಾಜ್ ಯಾರು CEO ಇದ್ನಲ್ವ ಅವನಿಗೆ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಅಂತ ಹೇಳಿ ಮನೆ ಕಳಿಸ್ತಾರೆ. ಓಕೆನಾ? ನೆಕ್ಸ್ಟು ಇದರಿಂದ ಔಟ್ಪುಟ್ ಏನು ಬರುತ್ತೆ ಅಂದರೆ ಒಬ್ಬ ವೆಲ್ ಟ್ರೈನಡ್ ಹೊಸ CEOನ ಸೆಲೆಕ್ಟ್ ಮಾಡಿದ್ದಾರೆ. ನೆಕ್ಸ್ಟು ಕಂಪನಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲದೆ. ಮತ್ತು ಲೀಡರ್ಸಿಗೆಲ್ಲ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಅಪ್ಪ ಹೆಂಗೋ ಇವರು ಚೆನ್ನಾಗಿ ಮೇಂಟೈನ್ ಮಾಡ್ತಾರಪ್ಪ, ಈ ಆರ್ಗನೈಸೇಷನು ಚೆನ್ನಾಗಿ ಓಡುತ್ತೆ, ನಾವು ಇನ್ನೊಂದು ಕಡೆ ಕೆಲ್ಸಕ್ಕೆ ಹೋಗೋದು ತಪ್ಪು, ಇಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಕೆಲಸನ ಅಂತ. ಆ್ಯಂಡ್ ಇದು ನಿಮ್ಮ ಸೆಕೆಂಡ್ ಚಾಪ್ಟರು. ಸ್ವಲ್ಪ ಬೇಗ ತುಂಬ ಫಾಸ್ಟಾಗಿ ಮಾಡಿದ್ದೀನಿ, ಬೇಗ ಮುಗೀಲಿ ಅಂತ ಹೇಳಿ. ಸೆಕೆಂಡ್ ಚಾಪ್ಟರ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಿನ ಸೆಕೆಂಡ್ ಚಾಪ್ಟರು. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ನೋಟ್ಸ್ ಏನಾದರೂ ಬೇಕಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್, ಕೀಪ್ ವಾಚಿಂಗ್.